ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ರುದ್ರೇಗೌಡರು ಇದ್ದಾರೆ. ಇವರು ಬೇಸಾಯ ತಜ್ಞರಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಏನು 12 ವರ್ಷಗಳ ಒಂದು ಸಾರ್ಥಕ ಸೇವೆ ಸಲ್ಲಿಸ್ತಾ ಇದೆ, 12 ವರ್ಷ ಒಂದು ಸರ್ಕಾರದ ಆಡಳಿತ ಪೂರೈಸ್ತಾ ಇದೆ. ಇಂಥದ್ರಲ್ಲಿ ಏನು ಕೃಷಿ ರಂಗಕ್ಕೆ ಕೊಟ್ಟ ಒಂದು ಪ್ರಾಮುಖ್ಯತೆ ಮತ್ತೆ ಪ್ರಾಧಾನ್ಯತೆ ಕುರಿತು ಇವತ್ತು ಇವರು ಮಾಹಿತಿ ಮಾಡಿಕೊಡ್ಲಿದ್ದಾರೆ. ಬನ್ನಿ, ಈಗ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರುದ್ರೇಗೌಡ ಅಂತ, ಬೇಸಾಯ ತಜ್ಞ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಇವತ್ತು ನಮ್ಮದು ಏನಂತಂದರೆ ಕೇಂದ್ರ ಸರ್ಕಾರ ಸುಮಾರು 12 ವರ್ಷದಿಂದ ಸೇವೆ ಮಾಡ್ತಾ ಇದೆ, ರೈತರ ಸೇವೆ ಮಾಡ್ತಾ ಇದೆ. ಸೊ ಅದರಲ್ಲಿ ಪ್ರಮುಖವಾಗಿ ಏನಂತಂದರೆ ನಮಗೆ ರೈತರಿಗೆ ಈಗ ಬೆಂಬಲ ಬೆಲೆ ಕೊಡ್ತಾ ಇದೆ. ಸೊ ಅದು ಭಾಳ ಮುಖ್ಯ. ಯಾಕಂದರೆ ಈಗ ನಾವು ಬೇಸಾಯದ ಖರ್ಚು ನೋಡಿದಾಗ ಈಗ ಭತ್ತ ನಾವು ಬೆಳಿಬೇಕಾದ್ರೆ ಸುಮಾರು ನಮಗೆ ಒಂದು ಎಕರೆಗೆ ಸುಮಾರು 20-25 ಸಾವಿರ ರೂಪಾಯಿ ಬೇಕು ಭತ್ತ ಬೆಳಿಬೇಕಾದ್ರೆ. ಸೊ ನಮಗೇನಾದ್ರೂ ಮಾರ್ಕೆಟಲ್ಲಿ ರೇಟ್ ಚೆನ್ನಾಗಿಲ್ಲ ಅಂದರೆ ನಮಗೆ ಲಾಸ್ ಆಗಿಬಿಡ್ತದೆ. ಸೊ ಇದು ಒಂದು ಒಳ್ಳೆಯ ಉದ್ದೇಶ. ಅಂದರೆ ಇದು ಎಲ್ಲ ರೈತರಿಗೂ ತಲುಪಬೇಕು, ಅದು ಒಂದು ನಮ್ಮ ಒಂದು ಕೋರಿಕೆ, ಈ ಒಂದು ಬೆಂಬಲದ ಬೆಲೆ. ಸೊ ಇದು ಒಂದು ಉತ್ತಮ ಯೋಜನೆ ಇದೆ. ಸೊ ಈ ಯೋಜನೆ ಪ್ರತಿಯೊಬ್ಬ ರೈತರಿಗೆ ತಲುಪಿದಾಗ ಏನಾಗ್ತದೆ, ರೈತರ ಆದಾಯವನ್ನು ಹೆಚ್ಚಿದಂಗೆ ಆಗ್ತದೆ. ಅದಕ್ಕೋಸ್ಕರ ಈ ಯೋಜನೆ ಪ್ರತಿಯೊಬ್ಬ ರೈತರು ತಲುಪಬೇಕು ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ನಮಗೆ ಈಗ ಭೀಮಾ ಫಸಲ್ ಯೋಜನೆ ಅಂತೂ ಸಹ ಅದನ್ನು ಸಹ ಕೇಂದ್ರ ಸರ್ಕಾರದ ಬಂದಿದೆ. ಅದು ಒಂದು ಸಹ ಉತ್ತಮ ಯೋಜನೆ. ಸೊ ಏನಂತಂದ್ರೆ ಬರಗಾಲ ಬಂತಂದರೆ ಅಥವಾ ಹವಾಮಾನದಲ್ಲಿ ಬದಲಾವಣೆ ಆದಾಗ ಅಥವಾ ನಮಗೇನಾದರೂ ಬರಗಾಲ ಬಂದಾಗ, ಸೊ ಇಂಥ ಸಮಯದಲ್ಲಿ ನಾವೇನಾದರೂ ನಾವು ಈ ಯೋಜನೆಯನ್ನು ಈಗ ಹೆಂಗೆ ನಾವು ಇನ್ಶೂರೆನ್ಸ್ ಹೇಳ್ತಲ್ಲ, ಈ ಥರ ಇನ್ಶೂರೆನ್ಸ್ ಮಾಡ್ಕೊಂಡು ಏನಾಗ್ತದೆ, ನಮ್ಮ ಬೆಳೆ ಲಾಸ್ ಆದಾಗ ಏನಾಗ್ತದೆ, ನಾವು ಹಾಕಿದ ಖರ್ಚೆಲ್ಲ ಲಾಸ್ ಆಗಿ ಹೋಗ್ಬಿಡುತ್ತೆ ಆ್ಯಕ್ಚುಲಿ. ಸೊ ಅಂಥ ಸಂದರ್ಭದಲ್ಲಿ ನಾವೇನಾದರೂ ಈ ಯೋಜನೆಯನ್ನು ಮಾಡ್ಕೊಂಡ್ರೆ, ಈ ಇನ್ಶೂರೆನ್ಸನ್ನು ನಾವು ಮಾಡ್ಕೊಂಡ್ರೆ ಪ್ರತಿಯೊಂದು ಬೆಳೆಗೆ ಬೇರೆ ಬೇರೆ ಥರದ ಅಮೌಂಟ್ ಇರ್ತದೆ, ಅದನ್ನು ತುಂಬಿದರೆ ನಮಗೇನಾಗ್ತದೆ, ಸೊ ಇಂಥ ಸಂದರ್ಭದಲ್ಲಿ ಮಳೆ ಕಡಿಮೆ ಆದಾಗ ಅಥವಾ ಏನಾದರೂ ಪ್ರಕೃತಿ ವಿಕೋಪ ಆದಾಗ ಸೊ ನಾವೇನಂತಂದ್ರೆ ಎಷ್ಟು ಖರ್ಚು ಮಾಡ್ತೇವೆ ಅದಕ್ಕೊಂದು ಸಹ ಏನಂತಾರೆ ಹೆಚ್ಚಿನ ಒಂದು ಏನಂತಂದ್ರೆ ಹಣವನ್ನು ಪಡ್ಕೋಬಹುದು. ಸೊ ಇದೊಂದು ಉತ್ತಮ ಯೋಜನೆ. ಸೊ ಇದು ಒಂದು ಪ್ರತಿಯೊಬ್ಬ ರೈತರಿಗೂ ತಲುಪಬೇಕಂತ ಹೇಳ್ತಾ, ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ನಮ್ಮ ಇತ್ತೀಚಿನದಲ್ಲಿ ಏನಂತಂದ್ರೆ ನಮಗೆ ದ್ವಿದಳ ಧಾನ್ಯ ಉತ್ಪಾದನೆ ಹೆಚ್ಚಬೇಕಂತ. ಯಾಕಂದ್ರೆ ನಾವು ಪ್ರಮುಖವಾಗಿ ಏನಂತಂದ್ರೆ ನಾವು ಬೇರೆ ದೇಶದಿಂದ ನಾವು ಏನಂತಂದ್ರೆ ಇಂಪೋರ್ಟ್ ಮಾಡ್ತಾ ಇದ್ದೇವೆ, ಅಂದ್ರೆ ಆಮದು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ. ಸೊ ನಮಗೆ ಏನಂತಂದ್ರೆ 4-5 ಟನ್ನಷ್ಟು ನಾವೇನಂದ್ರೆ ದ್ವಿದಳವನ್ನು ಬೇರೆ ದೇಶದಿಂದ ಆಮದು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಒಂದು ಭಾರತ ಸರ್ಕಾರ ಪ್ರೋತ್ಸಾಹ ಮಾಡಿದೆ, ಹೆಚ್ಚೆಚ್ಚು ರೈತರು ಈ ಒಂದು ದ್ವಿದಳನ ಬೆಳೆಯಲಿ ಅಂತ ಅವರಿಗೆ ಪ್ರಮುಖವಾಗಿ ಬಿತ್ತನೆ ಬೀಜ ಇರ್ಬೋದು, ಜೊತೆಗೆ ಜೈವಿಕ ಗೊಬ್ಬರವನ್ನು ಕೊಡ್ತಾ ಇದೆ ಆ್ಯಕ್ಚುಲಿ. ಅಂದರೆ ರೈತರು ಹೆಚ್ಚು ಏನಂತಂದ್ರೆ ಈ ದ್ವಿದಳನ ಬೆಳೀಲಿ ಅಂತಂದು. ಯಾಕಂದ್ರೆ ನಮ್ಮ ದೇಶಕ್ಕೆ ಬೇಕಾಗಿರೋದು 23 ಮಿಲಿಯನ್ ಟನ್, ಬಟ್ ನಾವು ಬೆಳೀತಾ ಇರೋದು 18 ಮಿಲಿಯನ್, ಸುಮಾರು 4 ಮಿಲಿಯನ್ ಟನ್ನಷ್ಟು ನಾವು ಬೇರೆ ದೇಶದಿಂದ ಆಪ್ ಮಾಡೋದು. ಅದಕ್ಕೋಸ್ಕರ ಇದು ಒಂದು ಒಳ್ಳೆಯ ಯೋಜನೆ. ರೈತರಿಗೆ ಏನಂತಂದ್ರೆ ಹೆಚ್ಚು ಒಂದು ಏನಂತಂದ್ರೆ ದ್ವಿದಳ ಧಾನ್ಯ, ನಾವು ಹೆಸರು ಅಲಸಂದಿ ಇರ್ಬೋದು, ಉದ್ದು ಇರ್ಬೋದು, ತೊಗರಿ ಇರ್ಬೋದು, ಇವನ್ನ ಬೆಳಕಂದ್ರೆ ನಾವೇ ಸ್ವಾವಲಂಬಿ ಆಗ್ಬೋದು ಅಂತ. ಯಾಕಂದರೆ ಇದು ಒಂದು ಪ್ರಮುಖವಾದ ಆಹಾರ, ಎಸ್ಪೆಷಲಿ ನಮಗೆ ಪ್ರೋಟೀನ್ ಕಂಟೆಂಟ್ಸ್ ಜಾಸ್ತಿ ಇರೋದ್ರಿಂದ ಎಸ್ಪೆಷಲಿ ಸಸ್ಯಾಹಾರಿಗೆ ಒಂದು ಪ್ರಮುಖ ಆಹಾರ ಬೆಳೆ. ಸೊ ಅದಕ್ಕೋಸ್ಕರ ಇದಕ್ಕೂ ಸಹ ಏನಂತಂದ್ರೆ ಭಾರತ ಸರ್ಕಾರ ಏನಂತಾರೆ ಪ್ರೋತ್ಸಾಹ ಕೊಡ್ತಾ ಇದೆ ಆ್ಯಕ್ಚುಲಿ. ಸೊ ಇತ್ತೀಚಿನದಲ್ಲಿ ಏನಂತಂದ್ರೆ ಎಣ್ಣೆಕಾಳು ಅಷ್ಟೇ ನಾವು ಆ್ಯಕ್ಚುಲಿ ನಮ್ಮಲ್ಲೂ ಸಹ ಏನಂತಂದ್ರೆ ಬೇರೆ ದೇಶದಿಂದ ಆಮದು ಮಾಡ್ತಾ ಇದೆ ಆ್ಯಕ್ಚುಲಿ ಎಣ್ಣೆಕಾಳುಗಳನ್ನು. ಸೊ ಅದಕ್ಕೋಸ್ಕರ ಅದನ್ನು ಇಳುವರಿನ ಹೆಚ್ಚು ಮಾಡೋಕ್ಕೋಸ್ಕರ ಸುಧಾರಿತ ಬೇಸಾಯ ಜೊತೆಗೆ ಸೊ ರೈತರಿಗೆ ಬೀಜವನ್ನು ಕೊಡೋದ್ರಿಂದ, ಜೈವಿಕ ಗೊಬ್ಬರವನ್ನು ಕೊಡೋದ್ರಿಂದ ಸಹ ಏನಂತಂದ್ರೆ ಈ ಒಂದು ಯೋಜನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ಇತ್ತೀಚಿನದಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತಾರೆ, ಅಂದ್ರೆ ನೈಸರ್ಗಿಕ ಕೃಷಿ ಅಂತಂದು. ಸೊ ಏನಂತ ನಾವೀಗ ಖೇತ್ ಬಚಾವ್ ಅಂತ ಹೇಳ್ತವಲ್ಲ, ಮಣ್ಣಿನ ಒಂದು ಸಂರಕ್ಷಣೆ ಮಾಡಬೇಕು. ಸೊ ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಬೇಕು, ನಮ್ಮ ಮಣ್ಣನ್ನು ಸಂರಕ್ಷಣೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗೂ ಸಹ ಏನಂತಂದ್ರೆ ಅದನ್ನ ನಾವೇನಂತಂದ್ರೆ ಫಲವತ್ತಾಗಿ ಬಿಟ್ಟು ಹೋಗ್ಬೇಕನ್ನೋಕ್ಕೋಸ್ಕರ ಈ ಒಂದು ಏನಂತಂದ್ರೆ ನೈಸರ್ಗಿಕ ಕೃಷಿ ಇರ್ಬೋದು ಅಥವಾ ಸಾವಯವ ಕೃಷಿ ಇರ್ಬೋದು. ಸೊ ಈ ಥರ ನಾವು ಏನಂದ್ರೆ ಹೆಚ್ಚೆಚ್ಚು ಜೈವಿಕ ಗೊಬ್ಬರನ ಬೆಳೆಸಿ, ಸಾವಯವ ಗೊಬ್ಬರನ ಬೆಳೆಸಿ ಮಣ್ಣಿನ ಫಲವತ್ತತೆಯನ್ನು ನಾವೇನು ಕಾಪಾಡಬೇಕು, ಅಥವಾ ಮಣ್ಣನ್ನು ಉಳಿಸಿ ಅಥವಾ ಭೂಮಿಯನ್ನು ಉಳಿಸಿ ಸಹ ಆಂದೋಲನ ಹಮ್ಮಿಕೊಂಡಾರ. ಸೊ ಇದು ಒಂದು ಏನಂದ್ರೆ ಉತ್ತಮ ಕಾರ್ಯ. ಸೊ ಇದು ಏನಂತ ನಮಗೇನಂತಂದ್ರೆ ಪ್ರತಿಯೊಬ್ಬ ರೈತರಿಗೂ ಸೊ ಈ ಯೋಜನೆಗಳು ತಲುಪಿದಾಗ ಮಾತ್ರ ನಾವು ಈ ಯೋಜನೆಗಳು ಸಾರ್ಥ ಆಗ್ತವೆ. ಅದರಿಂದ ಭಾರತ ಸರ್ಕಾರವೂ ಸಹ ಏನಂತಂದ್ರೆ ಈ ಕಳೆದ 12 ವರ್ಷದನು ಏನಂತಂದ್ರೆ ರೈತರಿಗೆ ಎಲ್ಲವನ್ನು ಯೋಜನೆಗಳನ್ನು ತಂದು ಸೊ ರೈತರ ಒಂದು ಆದಾಯವನ್ನು ಹೆಚ್ಚಿಸಲಿ ಅಂತ ಹೇಳ್ತಾ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ನಮಗೆ ಇನ್ನೊಂದು ಏನಂತಂದ್ರೆ ನಮಗೆ ಈ ರೈತರಿಗೆ ಈ ಎಲ್ಲ ಯೋಜನೆಗಳು ತಲುಪಬೇಕು ಅನ್ನೋ ನಾನು ಒಂದು ಕೋರಿಕೆ ಅಂತಂದ್ರೆ ಈ ಎಲ್ಲ ಯೋಜನೆಗಳು ಈ ಎಸ್ಪೆಷಲಿ ಬೆಂಬಲ ಬೆಲೆ. ಸೊ ಪ್ರತಿಯೊಬ್ಬರಿಗೂ ರೈತರಿಗೆ ಬೆಂಬಲ ಬೆಲೆ ಸಿಕ್ಕಂದಾಗ ರೈತರಿಗೆ ಭಾಳ ಇಂಟ್ರೆಸ್ಟ್ ತಗೊಂಡು ಹೆಚ್ಚೆಚ್ಚು ಪ್ರಮಾಣದ ಇಳುವರಿ ಪಡ್ಕೊಂತ ಇರ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳು ಚೆನ್ನಾಗಿವೆ. ಸೊ ರೈತರು ಇದನ್ನ ಸದುಪಯೋಗ ಪಡ್ಕೋಬೇಕಂತ ಹೇಳ್ತಾ ನಮಸ್ಕಾರ. ಈಗ ಏನು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯವು ಕೃಷಿ ಉಳಿಸಿ ಅಭಿಯಾನ, ಖೇತ್ ಬಚಾವೋ ಆಂದೋಲನ, ಅಂದರೆ ಮಣ್ಣು, ಪರಿಸರ
ಉಳಿಸಿ ಅಂತನ್ನೋ ಒಂದು ವಿಚಾರದೊಂದಿಗೆ, ಒಂದು ಧ್ಯೇಯವಾಕ್ಯದೊಂದಿಗೆ ಈ ಒಂದು ಅಭಿಯಾನ ಜೂನ್ 1ರಿಂದ 30ನೇ ತಾರೀಕಿನವರೆಗೆ ದೇಶದ ಎಲ್ಲ ಒಂದು ನಗರಗಳಲ್ಲಿ, ಹಳ್ಳಿಗಳಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದರ ಉದ್ದೇಶ ಅಂತಂತಂದ್ರೆ ಮಣ್ಣಿನ ಒಂದು ಆರೋಗ್ಯ ಕಾಪಾಡಿಕೊಳ್ಳೋದು, ಮಣ್ಣು ಪರೀಕ್ಷೆ ಯಾಕೆ ಮಾಡಬೇಕು, ಅದರ ಒಂದು ಉಪಯೋಗ ಇದೆ, ಆಮೇಲೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಯಾವ ರೀತಿಯಿಂದ ನಾವು ಕಡಿಮೆ ಮಾಡಬಹುದು, ಮತ್ತು ನೈಸರ್ಗಿಕ ಕೃಷಿ, ಸಾವಯವ ಕೃಷಿಗೆ ಯಾವ ರೀತಿಯಿಂದ ಉತ್ತೇಜನ ಕೊಡಬಹುದು, ಒಟ್ಟಾರೆಯಾಗಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಮುಂದಿನ ಒಂದು ಪೀಳಿಗೆಗೆ ಅದು ಕೊಡುಗೆಯಾಗಿ ಕೊಡೋಕೆ ನಾವು ಅದನ್ನು ಈಗಿಂದಲೇ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಅನ್ನೋದ್ರ ಬಗ್ಗೆ ನಮಗೆ ಅವ್ರದ್ದೇ ಆದ ಒಂದು ಅನುಭವದಲ್ಲಿ ನಮಗೆ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಇವತ್ತು ಅದೇ ನಮ್ಮ ಭಾರತ ಸರ್ಕಾರದ ಖೇತ್ ಬಚಾವೋ ಅಭಿಯಾನದಲ್ಲಿ ನಮ್ಮ ಒಂದು ಬೇಸಾಯ ಶಾಸ್ತ್ರದ ಒಂದು ಪ್ರಾಮುಖ್ಯತೆ ಏನು ಅಂದರೆ, ಈಗ ನಮಗೇನಂದ್ರೆ ಭೂಮಿ ಉಳಿಸಿ ನಮಗೆ ಭಾಳ ಅತಿ ಮುಖ್ಯ. ಯಾಕಂದರೆ ಭೂಮಿಯನ್ನು ಉಳಿಸ್ಬೇಕಂದ್ರೆ ನಾವು ಭಾಳ ಮಹತ್ವದ ಒಂದು ಯೋಜನೆ ಇದೆ. ಯಾಕಂದರೆ ಇತ್ತೀಚಿನದಲ್ಲಿ ಮನುಷ್ಯರಿಗೂ ಸಹ ಕಾಯಿಲೆ ಜಾಸ್ತಿ ಆಗ್ತದೆ. ನಾನು ಪ್ರತಿಯೊಬ್ಬ ನೋಡಿದರೆ, ಈಗ ನಾವು ನೋಡ್ತಾ ಇದ್ದರೆ 30-40 ವರ್ಷ ಇದ್ದವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಇರ್ಬೋದು, ಇವನ್ ಕ್ಯಾನ್ಸರ್ ಇರ್ಬೋದು, ಇವನ್ ಶುಗರ್ ಪೇಷಂಟ್ಗಳು ಸಹ ಬರ್ತಾ ಇದ್ದಾರೆ, ಡಯಾಬಿಟಿಕ್. ಇವನ್ ನಮ್ಮ ದೇಶದಲ್ಲೇ ಹೈಯೆಸ್ಟ್ ಬೇರೆ ದೇಶ ಕಂಪೇರ್ ಮಾಡಿದ್ರೆ ಒಂದು ಹಬ್ ಅಂತಲೂ ಹೇಳ್ತಾರೆ ಆ್ಯಕ್ಚುಲಿ ನಮ್ಮ ಒಂದು ಡಯಾಬಿಟಿಕ್ ಮತ್ತು ಈ ಕ್ಯಾನ್ಸರ್. ಸೊ ಆ ಒಂದು ಯಾಕೆ ಇವೆಲ್ಲ ರೋಗಗಳು ಮನುಷ್ಯನ ಬರೋಕ್ಕೆ ಕಾರಣ ಅಂತಂದರೆ ನಮ್ಮ ಭೂಮಿ ಫಲವತ್ತತೆ ಇಲ್ಲ ಅಂತ. ಸೊ ನಾವು ಈಗ ಪ್ರತಿಯೊಂದು ಬೆಳೆಯನ್ನು ಅಬ್ಸರ್ವ್ ಮಾಡಿದಾಗ ಪ್ರತಿಯೊಂದು ಬೆಳೆಗೂ ಏನಂದರೆ ಕಾಯಿಲೆಗಳು ಬರ್ತಾ ಇದ್ದಾವೆ. ಈಗ ಅಡಿಕೆ ನೋಡಿದರೆ ಸುಮಾರು 12 ಕಾಯಿಲೆಗಳು, ಭತ್ತಕ್ಕೂ ಬರ್ತಾ ಇದೆ, ಮೆಕ್ಕೆಜೋಳ, ಇವಾಗ ನಾವು ಸಿರಿಧಾನ್ಯ ಅಂತ ಕರಿತಿದ್ದೇವೆ. ಅವಾಗ ಸಿರಿಧಾನ್ಯಕ್ಕೆ ಯಾವ ಥರದ ರೋಗನೂ ಬರ್ತದಿಲ್ಲ, ಕೀಟನೂ ಬರ್ತದಿಲ್ಲ. ಈ ಸಿರಿಧಾನ್ಯಕ್ಕೂ ಸಹ ಏನಂತಂದ್ರೆ ನಮಗೆ ರೋಗಗಳು, ಕೀಟಗಳು ಬರ್ತವೆ. ಯಾಕೆ ರೋಗಗಳು, ಕೀಟ ಬರ್ತವೆ ಇದಕ್ಕೆ ಬೆಳೆಗಳಿಗೆ ಅಂದರೆ ನಮ್ಮ ಮಣ್ಣು ಫಲವತ್ತತೆ ಇಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಭಾರತ ಸರ್ಕಾರದ ಯೋಜನೆ ನಾವೇನಂತಂದ್ರೆ ಭೂಮಿಯನ್ನು ಉಳಿಸಿ, ಅಂದರೆ ಭೂಮಿಯನ್ನು ಉಳಿಸ್ಬೇಕಂತಂದ್ರೆ ನಾವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬೇಕು. ಸೊ ಅದು ಭಾಳ ಅತಿ ಮುಖ್ಯ. ಯಾಕಂದರೆ ನಮ್ಮ ಹಿಂದೆಲ್ಲ ಹಿರಿಯರು ಹೇಳೋ ಗಾದಿ, ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣು ಸತ್ತರೆ ಎಲ್ಲಿ ಹೋಗ್ಬೇಕು. ಮಣ್ಣು ಚೆನ್ನಾಗಿಲ್ಲ ಅಂತಂದ್ರೆ ನಾವು ಬೆಳೆಯನ್ನು ಬೆಳೆದು ಭಾಳ ಕಷ್ಟ. ಎಂತ ನೀವೇನಂತಂದ್ರೆ ಅದಕ್ಕೋಸ್ಕರ ನಾವು ಹೇಳ್ತೀವಿ 1 ಇಂಚು ಸಹ ಮಣ್ಣು ಡೆವಲಪ್ ಆದರೆ, ಈ ಒಂದು ಮೇಲ್ಪದರ ಮಣ್ಣು 1 ಇಂಚು ಡೆವಲಪ್ ಆಗಬೇಕಾದ್ರೆ ಸುಮಾರು ಏನಂತಂದ್ರೆ 50, 100, 150 ವರ್ಷ ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಮಣ್ಣು ಸಂರಕ್ಷಣೆ ಮಾಡೋದು ಅತಿ ಮುಖ್ಯ. ಸೊ ಅದಕ್ಕೋಸ್ಕರ ಯಾವ ಥರ ನಾವು ಸಂರಕ್ಷಣೆ ಮಾಡ್ಬೋದು ಅದು ಭಾಳ ಮುಖ್ಯ. ಸೊ ಅದಕ್ಕೋಸ್ಕರ ನಾವು ರೈತರಿಗೆ ಹೇಳ್ತಾ ಇರೋದು ಏನಂತಂದ್ರೆ, ಈಗ ನಾವು ಫಸ್ಟ್ ಏನಂತಂದ್ರೆ ಒಂದು ಬೆಳೆ ಪರಿವರ್ತನೆ ಮಾಡಂತ ಹೇಳ್ತಾರೆ. ಸೊ ನಾವು ಬರೀ ಮೆಕ್ಕೆಜೋಳ ಕಂಟಿನ್ಯೂಸ್ ಭತ್ತ ಬರೀ ಒಂದೇ ಬೆಳೆನೇ ಬೆಳೀತಾ ಇದ್ದಾಗ ನಮಗೆ ಮಣ್ಣು ಏನಂತಂದ್ರೆ ಅದರ ಒಂದು ಫಲವತ್ತತೆನ ಕಳ್ಕೊಂತ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬ ರೈತರಿಗೆ ಏನಂತಂದ್ರೆ ಬೆಳೆ ಪರಿವರ್ತನೆ. ಸೊ ಬೆಳೆ ಪರಿವರ್ತನೆ ಅಂದ್ರೆ ಈಗ ಏನಂತಂದ್ರೆ ಒಂದು ಉದಾಹರಣೆ ಅಂತಂದ್ರೆ, ನಾವೀಗ ಮೆಕ್ಕೆಜೋಳ ಬೆಳೆಯುತ್ತೀವಿ ಕರಿ. ಸೊ ಮೆಕ್ಕೆಜೋಳ ಈಗ ಮುಂಗಾರಿನಲ್ಲಿ ಬೆಳೆತಂದ್ರೆ ನಾವು ಬೇಸಿಗೆ ಅಥವಾ ಈ ಒಂದು ಹಿಂಗಾರಿನಲ್ಲಿ ನಾವೇನಂತಂದ್ರೆ ದ್ವಿದಳ ಧಾನ್ಯ, ಹೆಸರು ಇರ್ಬೋದು, ಅಲಸಂದಿ ಇರ್ಬೋದು, ಇವನ್ ನಾವು ಕಡಲೆ ಇರ್ಬೋದು, ಸೋಯಾಬೀನ್ ಇರ್ಬೋದು. ಸೊ ನಾವು ಈ ಥರವನ್ನ ಬೆಳೆಯನ್ನು ಬೆಳೀತಾ ಇದ್ರೆ ಏನಾಗ್ತದೆ ಅಂದ್ರೆ ನಮಗೆ ಮಣ್ಣು ಫಲವತ್ತತೆ ಹಾಳಾಗಲ್ಲ. ಜೊತೆಗೆ ಏನಾಗ್ತೈತೆ ಅಂದ್ರೆ ನಮಗೆ ಈ ರೋಗ ಮತ್ತು ಕೀಟ ಬಾಧೆಯೂ ಸಹ ಏನಂತಂದ್ರೆ ಕಡಿಮೆ ಆಗ್ತದೆ. ಸೊ ಅದಕ್ಕೋಸ್ಕರ ರೈತರಿಗೆ ಬೆಳೆ ಪರಿವರ್ತನೆ ಮಾಡ್ರಿ ಅಂತ ಹೇಳ್ತಾ ಇರ್ತಾರೆ. ಆಕ್ಚುಲಿ ಒಂದೇ ಬೆಳೆನೇ ಬೆಳೆದ್ರಿಂದ ನಮ್ಮ ಭೂಮಿ ಫಲವತ್ತತೆ ಜೊತೆಗೆ ಕೀಟ ಮತ್ತು ರೋಗದ ಸಮಸ್ಯೆ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ರೈತರು ದಯಮಾಡಿ ಈ ಒಂದು ಬೆಳೆ ಪರಿವರ್ತನೆ ಮಾಡಿ, ಅದನಂತರ ನಾವೇನಂತಂದ್ರೆ ಈ ಒಂದು ರಾಸಾಯನಿಕ ಗೊಬ್ಬರದ ಬದಲಾಗಿ ಏನಂತಂದ್ರೆ ನಾವೇನಂತಂದ್ರೆ ಸಾವಯವ ಗೊಬ್ಬರವನ್ನು ಬಳಸಂತ ಹೇಳ್ತೇವೆ. ಸೊ ಭಾಳ ಸಾವಯವ ಗೊಬ್ಬರಕ್ಕೂ ಬಹಳ ಮಹತ್ವ ಇದೆ. ನಾವು ಏನಂತಂದ್ರೆ ಈಗ ಎರೆಹುಳ ಗೊಬ್ಬರ ಬಳಸ್ಬೋದು, ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಬಳಸ್ಬೋದು, ಕುರಿ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಕಾಂಪೋಸ್ಟ್ ಗೊಬ್ಬರ ಇರ್ಬೋದು. ಇವೆಲ್ಲ ಏನಂತಂದ್ರೆ ಈ ರಾಸಾಯನಿಕ ಗೊಬ್ಬರದ ಬದಲಾಗಿ ಈ ಒಂದು ಸಾವಯವ ಗೊಬ್ಬರವನ್ನು ಬಳಸಬೇಕು. ಸೊ ಇದರಿಂದ ಏನಾಗ್ತೈತೆ, ನಾವು ಈ ಒಂದು ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ ಮಣ್ಣಿನ ಒಂದು ಭೌತಿಕ ಗುಣಧರ್ಮ ಇರ್ಬೋದು. ಸೊ ಏನಂತಂದ್ರೆ ಈಗ ಮಣ್ಣಿನ ಭೌತಿಕ ಗುಣಧರ್ಮ ಅಂತಂದ್ರೆ ಮಣ್ಣು ಸ್ಮೂತ್ ಆಗ್ತದ ಇರ್ತದೆ. ಆಮ್ಯಾಕ ಮುಂದೆ ಅಂದ್ರೆ ಮಣ್ಣು ನೀರನ್ನು ಚೆನ್ನಾಗಿ ನೀರನ್ನು ಹೀರ್ಕೊಳ್ತತೆ ಆ್ಯಕ್ಚುಲಿ. ಸೊ ಆನಂತರ ಏನಂತಂದ್ರೆ ಮಣ್ಣಿನ ಉಸಿರಾಟ ಸಹ ಚೆನ್ನಾಗ್ತತೆ. ಸೊ ಈ ಒಂದು ಸಾವಯವ ಗೊಬ್ಬರವನ್ನು ಹಾಕೋದ್ರಿಂದ ನೋಡ್ರಿ, ಎಡಿಮುಂಡಿಗೆ ರೋಗ ಅಂತ ಹೇಳ್ತಾವೆ ಅಡಿಕೆಗೆ. ಸೊ ಇವೆಲ್ಲ ಉಸಿರಾಟ ಬಂದಾದಾಗ ಸೊ ಇವೆಲ್ಲ ರೋಗಗಳು ಬರ್ತಾ ಇರ್ತವೆ ಆ್ಯಕ್ಚುಲಿ. ಅದೇ ಥರ ಮಣ್ಣಿನ ಒಂದು ರಾಸಾಯನಿಕ ಕ್ರಿಯೆ ಚೆನ್ನಾಗ್ತದೆ ಈ ಒಂದು ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ. ಯಾವ ಥರ ಅಂತಂದ್ರೆ ಈಗ ರಸಸಾರ. ಸೊ ನಾವು ಪ್ರತಿಯೊಂದು ಬೆಳೆಯು ಎಲ್ಲ ಥರದ ಪೋಷಕಾಂಶಗಳನ್ನು ತಗೋಬೇಕಾದ್ರೆ ನಮ್ಮ ರಸಸಾರ 6.5ರಿಂದ 7 ಇರಬೇಕು. ಸೊ ಅದಕ್ಕಿಂತ ಹೆಚ್ಚಾದರೂ ತಗೊಳಂಗಿಲ್ಲ, ಅದಕ್ಕಿಂತ ಕಡಿಮೆ ಆದರೂ ತಗೊಳಂಗಿಲ್ಲ. ಸೊ ನಾವೇನಾದರೂ ಈ ಒಂದು ಸಾವಯವ ಗೊಬ್ಬರವನ್ನು ಹಾಕಿದರೆ ಏನಾಗ್ತದೆ ಅಂದ್ರೆ ಪೋಷಕಾಂಶಗಳು, ಬೆಳೆಗಳು ಚೆನ್ನಾಗಿ ಭೂಮಿಯಲ್ಲಿರುವಂತಹ ಪೋಷಕಾಂಶಗಳನ್ನು ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ನಮಗೆ ಬೆಳವಣಿಗೆ ಮಾಡಿ ಸೊ ಉತ್ತಮ ಗುಣಮಟ್ಟದ ಇಳುವರಿನ ಪಡ್ಕೋಬಹುದು. ಸೊ ಈ ಥರ ನಾವು ಆನಂತರ ಈ ಒಂದು ಸಾರಜನಕ, ರಂಜಕ, ಪೊಟ್ಯಾಸ್ ಸೊ ಅವು ಏನಂದ್ರೆ ಬೆಳೆಗೆ ಸಿಗಂಗೆ ಆಗ್ತವೆ. ಸೊ ಇನ್ನೊಂದು ನಾವೇನಂದ್ರೆ ರೈತರು ಅರ್ಥ ಮಾಡ್ಕೋಬೇಕು, ನಾವು ಯಾವುದೇ ಹಾಕಿದ ಗೊಬ್ಬರ ಬೆಳೆಗಳಿಗೆ ಸಿಗಬೇಕಾದ್ರೆ ಸೊ ಭೂಮಿಯಲ್ಲಿ ಸೂಕ್ಷ್ಮ ಜೀವಾಣುಗಳು ಇರಬೇಕು. ಸೊ ಈ ಸೂಕ್ಷ್ಮ ಜೀವಾಣುಗಳಿದ್ದ ಅಷ್ಟೇ ನಾವು ಹಾಕಿದ ಗೊಬ್ಬರ ಕನ್ವರ್ಷನ್ ಆಗ್ತದೆ. ಈಗ ಸಾರಜನಕ ಹಾಕ್ತವೆ, ಅದು ಡೈರೆಕ್ಟ್ ಬೆಳೆಗಳು ತಗೊಳಂಗಿಲ್ಲ. ಸೊ
ನಾವು ಬೆಳೆಗಳು ತಗೋಬೇಕಂದ್ರೆ ಹೆಂಗಂತಂದ್ರೆ ನಾವು ಹಾಕಿದ ಸಾರಜನಕ NO3 ಆಗ್ಬೇಕು. ಸೊ ಅದು ಈ ತರ N2 NO3 ಅವಾಗ ಆಗ್ಬೇಕಂದ್ರೆ ನಮಗೆ ಏನ್ ಬೇಕು, ಈ ಒಂದು ಸೂಕ್ಷ್ಮ ಜೀವಾಣುಗಳು ಬೇಕು. ಈ ಸೂಕ್ಷ್ಮ ಜೀವಾಣುಗಳು ಬದುಕಬೇಕಾದ್ರೆ ಏನ್ ಬೇಕು, ಸಾವಯವ ಗೊಬ್ಬರ ಬೇಕು. ಸೊ ಹಂಗೆ ಮನುಷ್ಯನಿಗೆ ಅಷ್ಟೇ, ನಾವು ಡೈರೆಕ್ಟ್ ಊಟ ಮಾಡಿದ ತಕ್ಷಣ ನಮ್ಮ ದೇಹಕ್ಕೆ ರಕ್ತಕ್ಕೆ ಸೇರಂಗಿಲ್ಲ ನಮ್ಮ ಆಹಾರ. ಸೊ ಅದು ಎಲ್ಲ ಕನ್ವರ್ಷನ್ ಆಗ್ತದೆ. ಹಂಗೆ ನಮ್ಮ ದೇಹದಲ್ಲಿ ಲಕ್ಷಗಂಟ್ಲೆ ಜೀವಾಣದ ಅದೇ ತರ ಭೂಮಿಯಲ್ಲಿ ಇದೆ. ಸೊ ಅದಕ್ಕೋಸ್ಕರ ಭೂಮಿ ಜೀವಂತವಾಗಿದ್ರೆ ಅಷ್ಟೇ ನಾವು ಹಾಕಿದ ಯಾವುದೇ ಗೊಬ್ಬರ ಇರಲಿ ಸೊ ಬೆಳೆಗೆ ಸಿಗ್ತದೆ, ಇಲ್ಲಾಂದ್ರೆ ಸಿಗಂಗಿಲ್ಲ. ಅದಕ್ಕೋಸ್ಕರ ಇದನ್ನ ಅರ್ಥ ಮಾಡ್ಕೋಬೇಕು. ಇದೇನಂದ್ರೆ ಸಾವಯವ ಗೊಬ್ಬರ ಬಳಸೋದ್ರಿಂದ ಒಂದೇನಂತಂದ್ರೆ ನಿಮಗೆ ಹೇಳಿದೆ ಭೌತಿಕ ಇರಬಹುದು, ಈಗ ರಾಸಾಯನಿಕ ಅಂತ ಹೇಳಿದೆ, ಇನ್ನೊಂದು ಜೈವಿಕನೂ ಸಹ ಈಗ ಹೇಳಿದೆ ನಿಮಗೆ. ಭೂಮಿಯ ಜೀವಂತವಾಗಿ ಇರಬೇಕು ಅಂದ್ರೆ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಜಾಸ್ತಿ ಇರಬೇಕು. ಅವಾಗ ಏನಾಗ್ತೈತೆ ಅಂದ್ರೆ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಇದ್ದಾಗ ನಾವು ಹಾಕಿದ ಗೊಬ್ಬರ ಬೆಳೆ ತಗೊಂತದೆ ಆಕ್ಚುಲಿ. ಅದಕ್ಕೋಸ್ಕರ ನಾವು ಭೂಮಿಯನ್ನ ಜೀವಂತ ಇಟ್ಕೋಬೇಕು. ಸೊ ಈ ತರ ಸಾವಯವ ಗೊಬ್ಬರವನ್ನ ನಾವು ಬಳಸಬಹುದು. ನಂತರ ಏನಂತಂದ್ರೆ ನಮಗೆ ಈ ಒಂದು ಜೈವಿಕ ಗೊಬ್ಬರ ಅಂತ ಬರ್ತದೆ. ಸೊ ಈಗ ಹೇಳಿದೆ ನಿಮಗೆ, ಫಸ್ಟ್ ಬೆಳೆ ಪರಿವರ್ತನೆ ಮಾಡಿ ಸಾವಯವ ಗೊಬ್ಬರನ ಬೆಳೆಸಿ ಜೈವಿಕ ಗೊಬ್ಬರ, ಅದು ಸಹ ಏನಂತಂದ್ರೆ ನಮಗೆ ಸೂಕ್ಷ್ಮ ಜೀವಾಣುಗಳಿಂದ ತಯಾರು ಮಾಡಿದಂಥ ಗೊಬ್ಬರ. ಸೊ ಇದು ಬಹಳ ಪ್ರಾಮುಖ್ಯತೆ. ನಾವೇನಂದ್ರೆ ಈಗ ಭತ್ತ ಬಿತ್ತ ಇರ್ಬೋದು ಅಥವಾ ಬೇರೆ ಬೇರೆ ಕ್ರಾಪುಗಳಿಗೆ, ಸೊ ನಾವೀಗ ದ್ವಿದಳಧಾನ್ಯ ಬಿತ್ತವೆ ಅಂತಂದ್ರೆ ಅದಕ್ಕೆ ರೈಸೋಬಿಯಂ ಅನ್ನ ನಾವು ಉಪಯೋಗ ಮಾಡಬೇಕು. 1 kg ಬೀಜಕ್ಕೆ 4 ಗ್ರಾಮ್ ಅನ್ನ ಬೀಜೋಪಚಾರ ಮಾಡಬೇಕು. ಸೊ ಇದರಿಂದ ನಮಗೆ ಏನು ಲಾಭ ಅಂತಂದ್ರೆ, ಸೊ ನಮ್ಮ ನಿಸರ್ಗದಲ್ಲಿ 78% ಸಾರಜನಕ ಇರ್ತದೆ, ಅದು ಅನಿಲ ರೂಪದಲ್ಲಿ ಇರ್ತದೆ. ಸೊ ಬೆಳೆಗಳು ತಗೊಳಂಗಿಲ್ಲ, ಅದಕ್ಕೆ ಲಿಕ್ವಿಡ್ ಬೇಕು ಅಥವಾ ನೀರಿನ ತರ ಇರಬೇಕು ಅಥವಾ ಸಾಲಿಡ್ ಗಟ್ಟಿರಬೇಕು. ಸೊ ಅದಕ್ಕೋಸ್ಕರ ಈ ಒಂದು ರೈಸೋಬಿಯಂ ಅನ್ನ ನಾವು ದ್ವಿದಳ ಧಾನ್ಯಕ್ಕೆ, ಹೆಸರು, ಅಲಸಂದೆ, ಉದ್ದು, ಸೋಯಾಬೀನ್ ಇವಕ್ಕೆಲ್ಲ ಬೀಜೋಪಚಾರ ಮಾಡಿದ ಏನಾಗ್ತದೆ, ಬೇರಲ್ಲಿ ಗಂಟುಗಳಾಗಿ ಈ ಸಾರಜನಕವನ್ನು ಫಿಕ್ಸ್ ಮಾಡ್ತದೆ. ಸೊ ಅದಕ್ಕೋಸ್ಕರ ನಾವು ಈ ಒಂದು 20 kg ಅಷ್ಟು ಯೂರಿಯಾ ಗೊಬ್ಬರ ಹಾಕೋದು ಕಡಿಮೆ ಮಾಡ್ಬೋದು. ಸೊ ಅದೇ ತರ ಇನ್ನು ನಾವು ಏನಂತ ಇನ್ನೊಂದು ರಂಜಕ ರಕ್ಷಣ ಜೀವಿ ಅಂತ ಬರ್ತದೆ. ಸೊ ಇದನ್ನ ಎಲ್ಲಾ ಬೆಳೆಗೆ ಯೂಸ್ ಮಾಡ್ಬೋದು. ಸೊ ಇದನ್ನು ಉಪಯೋಗ ಮಾಡೋದ್ರಿಂದ ಏನಾಗ್ತದೆ, ಈ ರಂಜಕ ಅಂತ ಇದೆಯಲ್ಲ, ಸೊ ಅದು ಇಮ್ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಭೂಮಿಯಲ್ಲಿ ಚಲನವಲ್ಲೇ ಹಾಕಲ್ಲ. ಸೊ ಅದು ಎಲ್ಲಿ ಫಿಕ್ಸ್ ಅಲ್ಲೇ ಇದ್ಬಿಡ್ತದೆ, ಅದು ಎಲ್ಲಿ ಹಿಡಿದುಕೊಂಡಿರುತ್ತೆ ಅಲ್ಲೇ ಇದ್ಬಿಡ್ತದೆ. ಅದಕ್ಕೋಸ್ಕರ ನಾವೇನಂತಂದ್ರೆ ಈ ರಂಜಕ ರಕ್ಷಣ ಜೀವಿನ ಬೀಜೋಪಚಾರ ಮಾಡಿದ್ರೆ 1 kg ಬೀಜಕ್ಕೆ 4 ಗ್ರಾಮ್ ಮಾಡಿದ್ರೆ ಸೊ ನಮ್ಗೆ ಏನಾಗ್ತೈತೆ ಅಂದ್ರೆ ಎಲ್ಲಿ ರಂಜಕ ಇದೆ ಅಲ್ಲಿ ಬಿಡುಗಡೆ ಮಾಡಿ ಬೆಳೆ ಸಿಗ್ತೈತೆ. ಸೊ ಇದರಿಂದನೂ ಸಹ ನಾವು ಸುಮಾರು ಒಂದು 20 kg ಅಷ್ಟು DAP ಗೊಬ್ಬರ ಹಾಕದ ಕಡಿಮೆ ಮಾಡಬಹುದು. ಸೊ ಈ ತರ ನಾವು ಏನಂತಂದ್ರೆ ಈ ಒಂದು ಜೈವಿಕ ಗೊಬ್ಬರನ್ನು, ಸೊ ಇನ್ನು ನಮ್ಮ ಅಡಿಕೆ ಬೆಳೆ ಅಥವಾ ತೋಟಗಾರಿಕೆ ಬೆಳೆ ಇರ್ಬೋದು, ಸೊ ಅದಕ್ಕೆ ಅಜಿಟೋಬ್ಯಾಕ್ಟರ್ ಅಂತ ಬರ್ತದೆ. ಸೊ ರೈಸೋಬಿಯಂ ಬದಲಿ ಇದಕ್ಕೆ ಅಜಿಟೋಬ್ಯಾಕ್ಟರ್. ಮತ್ತೆ ಏನ್ ಮಾಡ್ಬೇಕಂದ್ರೆ ಈ ತರ ಏನಂತಂದ್ರೆ ಬಹುವಾರ್ಷಿಕ ಬೆಳೆ ಅಥವಾ ನಾವೇನು ತೋಟದ ಬೆಳೆಗಳಂತ ಹೇಳ್ತಾವಲ್ಲ, ಸೊ ಅದಕ್ಕೆ ಹೆಂಗ ನಾವು ಈ ಒಂದು ಜೈವಿಕ ಗೊಬ್ಬರ ಬಳಸ್ಬೇಕಂತಂದ್ರೆ, ಸೊ ಏನಂತಂದ್ರೆ ಈಗ ಒಂದು 100 kg ಕೊಟ್ಟಿ ಗೊಬ್ಬರಕ್ಕೆ 1 kg ನಮಗೆ ಈ ಒಂದು ಅಜಿಟೋಬ್ಯಾಕ್ಟರ್ ಅಂತ ಬರ್ತದೆ. ಸೊ 1 kg ನಮಗೆ ರಂಜಕ ರಕ್ಷಣ ಜೀವಿ ಬರ್ತದೆ. ಸೊ ಅದೇ ತರ ಒಂದು ಜೈವಿಕ ಪೀಡನಾಶಕ ಅಂತ ಇದೆ, ಟ್ರೈಕೋಡರ್ಮಾ. ಸೊ ಇವು ಮೂರನ್ನು ನಾವೇನಂತಂದ್ರೆ ಒಂದು 100 kg ಕೊಟ್ಟು ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಒಂದು ನೆರಳಲ್ಲಿ 10 ದಿವಸ ಇಟ್ಟು ಅದನ್ನ ನಾವು ಮತ್ತೆ ಇನ್ನೊಂದು ನಮ್ಮಲ್ಲಿ ಒಂದು 2-3 ಟನ್ ಅಷ್ಟು ಕೊಟ್ಟಿ ಗೊಬ್ಬರದ ಮಿಕ್ಸ್ ಮಾಡಿಬಿಟ್ರೆ, ಇದನ್ನೇ ಒಂದು ಹಾಲಿಗೆ ಹೆಪ್ಪ ಹಾಕ್ತವಲ್ಲ ಆ ತರ ಮಿಕ್ಸ್ ಮಾಡಿಬಿಟ್ಟು, ಸೊ ನಾವೇನಾದ್ರೂ ಪ್ರತಿಯೊಂದು ಗಿಡಕ್ಕೆ ಹಾಕೋದ್ರಿಂದ ಏನಾಗ್ತತಿ, ಒಂದು ಯೂರಿಯಾ ಗೊಬ್ಬರ ಹಾಕೋದ್ ಕಡಿಮೆ ಮಾಡಬಹುದು, ಇನ್ನೊಂದು DAP ಗೊಬ್ಬರ ಹಾಕೋದ್ ಕಡಿಮೆ ಮಾಡಬಹುದು. ಸೊ ಇನ್ನೊಂದು ನಮಗೆ ಈ ಅಡಿಕೆ ಇರ್ಬೋದು, ಬೇರೆ ಬೇರೆ ಬೆಳೆಗಳಲ್ಲಿ ಈ ಸೊರಗು ರೋಗ ಅಂತ ಬರ್ತದೆ ಅಥವಾ ಅಣಬೆ ರೋಗ ಅಂತ ಬರ್ತದೆ ಈ ಟ್ರೈಕೋಡರ್ಮಾ ಬಳಸೋದ್ರಿಂದ. ಸೊ ನಮಗೇನಾಗ್ತದೆ, ಒಂದು ಭೂಮಿಯಲ್ಲಿ ಏನಂತಂದ್ರೆ ಈ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಈ ಒಂದು ಬೇಸಾಯದ ಖರ್ಚಲ್ಲಿ ಕಡಿಮೆ ಮಾಡ್ಕೋಬಹುದು. ಸೊ ಗೊಬ್ಬರ ಹಾಕೋದು ಸಹ ನಂತರ ನಾವು ಕಡಿಮೆ ಮಾಡ್ಬೋದು. ಅದೇ ತರ ಇನ್ನೊಂದು ಹಸಿರೆಲೆ ಗೊಬ್ಬರ ಅಂತ ಬರ್ತದೆ. ಸೊ ಈ ನಾವು ಒಂದು ಮಣ್ಣಿನ ಫಲವತ್ತತೆನ ಅಥವಾ ಮಣ್ಣನ್ನು ಉಳಿಸ್ಬೇಕಂತ ಅಥವಾ ಭೂಮಿನ ಉಳಿಸ್ಬೇಕಂತಂದ್ರೆ ಹಸಿರೆಲೆ ಗೊಬ್ಬರವನ್ನು ಬೆಳೆ ಅಂತ ಹೇಳ್ತೀವಿ. ಏನಂತಂದ್ರೆ ಈಗ ಅಡಿಕೆ ಸಾಲ ಮಧ್ಯದಲ್ಲಿ ನಾವೇನಾದ್ರೂ ಸೆಣಬಿರ್ಬೋದು, ದಹಂಚ ಇರಬಹುದು ಅಥವಾ ಅಲಸಂದೆ ಇರಬಹುದು, ಹುರುಳಿಯನ್ನು ಬೆಳೆದು ಹೂವು ಹಾಕಿಂತ ಮುಂಚೆ ಅಲ್ಲೇ ನಾವು ಕಟ್ ಮಾಡಿ ಹಾಕಿದ್ರೆ ಸೊ ಏನಾಗ್ತದೆ, ಮಣ್ಣಿನ ಬೌದ್ಧಿಕ, ರಾಸಾಯನಿಕ ಮತ್ತು ಜೈವಿಕ ಕ್ರಿಯೆ ಇಂಪ್ರೂವ್ ಆಗಿ ಜೊತೆಗೆ ಬೆಳೆಗೆ ರೋಗ ಮತ್ತು ಕೀಟ ತಡೆಗಣೋ ಶಕ್ತಿ ಸಹ ಬರ್ತದೆ. ಸೊ ಈ ತರ ನಾವು ಏನಂತಂದ್ರೆ ಆಮೇಲೆ ಹಸಿರೆಲೆ ಗೊಬ್ಬರ ಅಂತ ಬರ್ತದೆ. ಅಂದ್ರೆ ಏನಾದರೂ ಈಗ ನಾವು ಬದುಗಳ ಮೇಲೆ ನಾವು ಗ್ಲಿರ್ಸಿಡೆ ಬೆಳಿತೀವಿ ಅಥವಾ ಸುಬಾಬುಲ ಬೆಳಿತೀವಿ, ಹೊಂಗೆ ಇರಬಹುದು ಅಥವಾ ಇವನ್ ಕಾಡಿನ ಗಿಡಗಳಿರ್ಬೋದು. ಸೊ ಅವನು ಸಹ ನಾವು ಕಟ್ ಮಾಡ್ಕೊಂಡು 2 ಅಡಿಕೆ ಸಾಲು ಇರ್ಬೋದು, ಬೇರೆ ಬೇರೆ ಬೆಳೆಗಳ ಅಥವಾ ತೆಂಗಿನ ಸಾಲ ಮಧ್ಯದಲ್ಲಿ ನಾವೇನಾದ್ರೂ ಹೊದಿಕೆ ಹಾಕ್ಬೋದು. ಸೊ ಇದರಿಂದನೂ ಸಹ ಏನಂತಂದ್ರೆ ನಮಗೆ ತೇವಾಂಶದ ಜೊತೆಗೆ ನಾವು ಏನಂತಂದ್ರೆ ಭೂಮಿಗೆ ಈ ಒಂದು ಸಾವಯವ ಅಂಶವನ್ನು ಆ್ಯಡ್ ಮಾಡೋದಾಗ್ತದೆ. ಹಾಗಾಗಿ ಏನಾಗ್ತದೆ, ನಾವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಬೋದು. ಸೊ ಈ ಥರ ನಾವು ಅನಂತರ ಈಗ ಜೀವಾಮೃತ ಅಂತ ಇದೆ. ಸೊ ಅದನ್ನು ಭಾಳ, ಸೊ ನಾವು ಅದನ್ನು ಹಾಕೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಚೆನ್ನಾಗಿ ಆಗ್ತದೆ. ಸೊ ಅದನ್ನು ತಯಾರು ಮಾಡ್ಕೋಬಹುದು. ಸಿಂಪಲ್ ಏನಂತ ಒಂದು 200 ಲೀಟರ್ ನೀರಿಗೆ ಒಂದು 10 kg ಅಷ್ಟು ಆಕಳ ಸಗಣೆ, ಒಂದು 10 ಲೀಟರ್ ಅಷ್ಟು ಆಕಳ ಗೋಮೂತ್ರ, ಸೊ 2 kg ಬೆಲ್ಲ, 2 kg ದ್ವಿದಳ ಹಿಟ್ಟು, ಸ್ವಲ್ಪ ಅರ್ಧ kg ಅಷ್ಟು ಮಣ್ಣನ್ನು, ಆ ಹೊಲದ ಮಣ್ಣನ್ನು
ಮಿಕ್ಸ್ ಮಾಡಿ ಒಂದು 6-7 ದಿವಸ ತಿರುಗಿಸ್ತಾ ಇದ್ದು ನಂತರ 6 ದಿವಸ ಆದಮೇಲೆ ನಾವು ಪ್ರತಿಯೊಂದು ಗಿಡಕ್ಕೂ ತಿಂಗಳಿಗೊಮ್ಮೆ ಅಥವಾ 15 ದಿವಸಕ್ಕೊಮ್ಮೆ ಹಾಕ್ತಾ ಇದ್ದಾಗ ಏನಾಗ್ತದೆ, ಸೊ ಅಲ್ಲಿಯೂ ಸಹ ಏನಂತಾರೆ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗಿ ಮಣ್ಣಿನ ಫಲವತ್ತತೆ ಚೆನ್ನಾಗಾಗಿ ಸೊ ನಾವೇನಂತಾರೆ ಬೆಳೆಗಳು ಚೆನ್ನಾಗಿ ಇಳುವರಿ ಜೊತೆಗೆ ರೋಗ ಮತ್ತು ಕೀಟವನ್ನು ತಡೆಗಟ್ಟುವ ಶಕ್ತಿ ಸಿಗ್ತದೆ ಬರುತ್ತದೆ. ಜೊತೆಗೆ ನಾವೇನಂತಂದ್ರೆ ಈ ರಾಸಾಯನಿಕ ಗೊಬ್ಬರವನ್ನು ನಾವು ಏನಂತಂದ್ರೆ ಉಳಿತಾಯ ಮಾಡ್ಬೋದು. ಸೊ ಇವೆಲ್ಲವನ್ನು ನಾವು ಬಳಸೋದ್ರಿಂದ ಸೊ ನಮಗೆ ಆಗಲೇ ಹೇಳಿದ ಸ್ಟಾರ್ಟಿಂಗು ಒಂದು ಸಾವಯವ ಗೊಬ್ಬರವನ್ನು ಬಳಸಬೇಕು, ಬೆಳೆ ಪರಿವರ್ತನೆ ಮಾಡಬೇಕು, ಹಸಿರು ಗೊಬ್ಬರ, ಹಸಿರೆಲೆ ಗೊಬ್ಬರಗಳು ಮತ್ತು ಜೀವಾಮೃತ ಅಂತ ಬರ್ತದೆ ಮತ್ತು ಜೈವಿಕ ಗೊಬ್ಬರಗಳು. ಈ ಥರ ನಾವು ಮಾಡೋದ್ರಿಂದ ನಮ್ಮ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡ್ಬೋದು. ಸೊ ಅದಕ್ಕೋಸ್ಕರ ನಾವು ಇವತ್ತು ಕೇಂದ್ರ ಸರ್ಕಾರದ ಪ್ರಮುಖವಾದಂತಹ ಅಭಿಯಾನದಂತಹ ಈ ಒಂದು ಖೇತ್ ಬಚಾವು ಅಂದರೆ ನಮ್ಮ ಮಣ್ಣನ್ನು ಅಥವಾ ಭೂಮಿಯನ್ನು ಉಳಿಸಬೇಕು, ಉಳಿಸಿದ್ರೆ ನಮ್ಮ ಮುಂದೆ ಪೀಳಿಗೆ ನಾವು ಬಿಟ್ಟು ಹೋಗ್ಬೋದು. ಇಲ್ಲಾಂದರೆ ಈಗ ಏನಾಗ್ತಿದೆ ಅಂತಂದ್ರೆ ನಮಗೆ ಈ ಒಂದು ಇಳುವರಿ ಕಡಿಮೆ ಜೊತೆಗೆ ಬೇಸಾಯದ ಖರ್ಚು ಸಹ ಜಾಸ್ತಿ ಆಗ್ತದೆ. ಆಮ್ಯಾಗ ನಮ್ಗೆ ಏನಾಗ್ತದೆ ಒಂದು ಈ ಪರಿಸರ ಮಾಲಿನ್ಯ ಆಗ್ತದೆ. ಆ್ಯಕ್ಚುಲಿ ನಾವು ಹೆಚ್ಚೆಚ್ಚು ಈ ರಾಸಾಯನಿಕ ಬಳಸೋದ್ರಿಂದ ಮನುಷ್ಯನಿಗೆ ರೋಗ ಬರ್ತಿದೆ, ಹವಾಮಾನದಲ್ಲಿ ಬದಲಾವಣೆ ಆಗ್ತಾ ಇರ್ತದೆ, ಆಮ್ಯಾಗ ಜಾನುವಾರುಗಳ ಮೇಲೆ ಸಹ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ತವೆ. ಅದಕ್ಕೋಸ್ಕರ ರೈತರು ತಮ್ಮ ಭೂಮಿಯನ್ನು ಉಳಿಸ್ಬೇಕಾದ್ರೆ ನಮಗೆ ಅಷ್ಟೇ ಅಲ್ಲ, ನಮ್ಮ ಮುಂದಿನ ಮಕ್ಕಳಿಗೂ ಅಥವಾ ಮುಂದಿನ ಪೀಳಿಗೂ ಮುಂದೆ ಯುವಕರಿಗೂ ಸಹ ನಾವೇನಂತಂದ್ರೆ ನಮ್ಮ ಭೂಮಿಯನ್ನು ಉಳಿಸ್ಬೇಕಾದ್ರೆ ಈಗ ನಾವು ಹೇಳಿದ ಪ್ರಕಾರ ಒಂದು ಬೆಳೆ ಪರಿವರ್ತನೆ ಜೊತೆಗೆ ನಮಗೆ ಹಸಿರೆಲೆ ಗೊಬ್ಬರಗಳಿರ್ಬೋದು, ಜೈವಿಕ ಗೊಬ್ಬರ ಇರ್ಬೋದು, ಸಾವಯವ ಗೊಬ್ಬರ ಇರ್ಬೋದು ಅಥವಾ ಜೀವಾಮೃತವನ್ನು ಬಳಸೋದ್ರಿಂದ ನಾವು ಭೂಮಿಯ ಒಂದು ಸಂರಕ್ಷಣೆ ಜೊತೆಗೆ ಹೆಚ್ಚಿನ ಆದಾಯ ಮತ್ತು ಕಡಿಮೆ ಬೇಸಾಯ ಖರ್ಚಿನಲ್ಲಿ ಜೊತೆಗೆ ನಾವೇನಂತಂದ್ರೆ ಈ ಒಂದು ಪರಿಸರ ಮಾಲಿನ್ಯ ತಡೆಗಟ್ಟುವಂತ. ಸೊ ಇವತ್ತು ನಾವು ಭತ್ತದ ಬಗ್ಗೆ, ಯಾಕಂದ್ರೆ ಶಿವಮೊಗ್ಗದಲ್ಲಿ ಅಡಿಕೆ ಬಿಟ್ಟರೆ ನಾವು ಭತ್ತವನ್ನೇ ಬೆಳೀತಾ ಇದ್ದೇವೆ ಹೆಚ್ಚಾಗಿ. ಫಸ್ಟ್ ಅಂದರೆ ಅಡಿಕೆ ನಂತರ ನಾವೇನಂತ ಶಿವಮೊಗ್ಗ ಡಿಸ್ಟಿಕಲ್ಲಿ ನೋಡಿದಾಗ ಭತ್ತವನ್ನು ಸಹ ಬೆಳೀತಿದ್ದೇವೆ. ಸೊ ಭತ್ತದಲ್ಲಿ ನಾವು ಬೇರೆ ಬೇರೆ ಪದ್ಧತಿಗಳಿದೆ. ಒಂದು ನಾವೇನಂತಂದ್ರೆ ಕೈಯಿಂದ ನಾಟಿ ಮಾಡಬಹುದು, ಅಥವಾ ನಾವೇನಂತಂದ್ರೆ ಇನ್ನೊಂದು ಕೂರಿಗೆಯಿಂದ ಬಿತ್ತನೆ ಮಾಡಬಹುದು, ಮಿಷನ್ನಿಂದನೂ ಸಹ ಏನಂತ ನಾವು ಬಿತ್ತನೆ ಮಾಡ್ಬೋದು. ಸೊ ಇತ್ತೀಚಿನದಲ್ಲಿ ಈ ಸೊರಬ ಏರಿಯಾದಲ್ಲಿ ಏನಂತಂದ್ರೆ ರೈತರೆಲ್ಲ ಕೂರಿಗೆ ಬಿತ್ತನೆಯಿಂದ ಮಾಡ್ತಾ ಇದ್ದಾರೆ. ಸೊ ಯಾಕೆ ನಾವು ಕೂರಿಗೆ ಬಿತ್ತನೆ ಮಾಡ್ಬೇಕಂತಂದ್ರೆ ನಮ್ಗೆ ಏನಂದ್ರೆ ಸರಿಯಾದ ಸಮಯಕ್ಕೆ ನಾವು ನಾಟಿ ಮಾಡ್ಬೇಕಂತಂದ್ರೆ ಒಂದು ನಮ್ಮ ನೆಹರೂರು ಹೇಳ್ತಾ ಇದ್ದೆ, ಎವ್ರಿಥಿಂಗ್ ಎಲ್ಸ್ ಕ್ಯಾನ್ ವೇಟ್ ಬಟ್ ಅಗ್ರಿಕಲ್ಚರ್ ಕ್ಯಾನಾಟ್ ವೇಟ್ ಅಂದ್ರೆ ನಾವೇನಂತಂದ್ರೆ ಸರಿಯಾದ ಸಮಯಕ್ಕೆ ನಾವೇನಾದ್ರೂ ಕೆಲಸ ಕೃಷಿಯಲ್ಲಿ ತೊಡಗಲಿಲ್ಲ ಅಂತಂದ್ರೆ ನಮಗೆ ಹೆಚ್ಚಿನ ಇಳುವರಿ ಬರಂಗಿಲ್ಲ. ಸೊ ಅದಕ್ಕೋಸ್ಕರ ಸರಿಯಾದ ಸಮಯಕ್ಕೆ ನಾವೇನಂದ್ರೆ ಬಿತ್ತನೆ ಮಾಡಬೇಕು ಅಥವಾ ನಾಟಿ ಮಾಡಬೇಕು. ಸೊ ನಾಟಿ ಮಾಡ್ಬೇಕಂದ್ರೆ ನಮಗೆ ಆಳುಗಳು ಭಾಳ ಬೇಕಾಗ್ತವೆ. ಸೊ ಅದಕ್ಕೂ ಅಂದ್ರೆ ಎಟ್ ಎ ಟೈಮಿಗೆ ನಾವು ನಾಟಿ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ನಾವು ಏನಾದರೂ ಬಿತ್ತನೆ ಡಿಲೇ ಆದರೆ ಅಥವಾ ನಾಟಿ ಡಿಲೇ ಆದಾಗ ನಮಗೆಲ್ಲ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇರ್ತವೆ. ಆ್ಯಕ್ಚುಲಿ ಈಗ ನಿಮಗೆ ಕಂದು ಜಿಗಿ ಹುಳು ಇರ್ಬೋದು ಅಥವಾ ಬೆಂಕಿ ರೋಗ ಅಂತ ಇರ್ಬೋದು, ಮತ್ತು ಬೇರೆ ಬೇರೆ ಇವನ್ ನಮಗೇನಂತಂದ್ರೆ ಭತ್ತ ಕಟಾವು ಸಮಯದಲ್ಲಿ ಏನಂತಂದ್ರೆ ಜಾಸ್ತಿ ಮಳೆ ಬರ್ಬೋದು. ಸೊ ಈ ಥರ ನಾನಾ ಸಮಸ್ಯೆಗಳು ಬರ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ನಾವು ಹೋಗ್ಲಾಡ್ಸೋಕ್ಕೋಸ್ಕರ ಬೇರೆ ಈಗ ನಮಗೆ ಅನುಕೂಲ ತಕ್ಕಂಗಿದ್ರೆ ಸೊ ನಾವು ಕೂರಿಗೆಯಿಂದ ಬಿತ್ತನೆ ಮಾಡ್ಬೋದು. ಸೊ ಕೂರಿಗೆಯಿಂದ ನಾವು ಹೆಂಗೆ ಈಗ ಬೇರೆ ಬೇರೆ ಬೆಳೆಗಳನ್ನ ಬಿತ್ತನೆ ಮಾಡ್ತಾವಲ್ಲ, ರಾಗಿ ಇರ್ಬೋದು, ಒಂದು ಮೆಕ್ಕೆಜೋಳ ಇರ್ಬೋದು, ತೊಗರಿ ಇರ್ಬೋದು, ಶೇಂಗಾ ಇರ್ಬೋದು, ಸೊ ಇವನ್ನೆಲ್ಲವೂ ನಾವೇನಂದ್ರೆ ಕೂರಿಗೆಯಲ್ಲಿ ಬಿತ್ತೇವೆ. ಸೊ ಅದೇ ಥರ ನಾವು ಭತ್ತವನ್ನು ಸಹ ಏನಂತಂದ್ರೆ ನಮಗೆ ಕೂರಿಗೆಯಿಂದ ಬಿತ್ತನೆ ಮಾಡ್ಬೋದು. ಸೊ ಇದರಿಂದ ಲಾಭಗಳೇನಂತಂದ್ರೆ ಒಂದು ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡ್ತವೆ, ಇನ್ನೊಂದು ಆಳುಗಳ ಉಳಿತಾಯ ಮಾಡಬಹುದು, ಜೊತೆಗೆ ಬೀಜಗಳ ಉಳಿತಾಯ ಮಾಡಬಹುದು. ಸೊ ಈ ತರ ಸೊ ನಮಗೇನಂತ ಎಲ್ಲಿ ನೀರಿನ ಸಮಸ್ಯೆ ಇದೆ, ನೀರಿನ ಕೊರತೆ ಇದೆ, ಸೊ ಅಂತ ಸಂದರ್ಭದಲ್ಲಿ ನಾವೇನಂತಂದ್ರೆ ಈ ಕೂರಿಗೆ ಬಿತ್ತನೆಯನ್ನ ನಾವು ಮಾಡಬಹುದು. ಸೊ ಅದಕ್ಕೆ ಪ್ರಮುಖವಾಗಿ ಇದರಿಂದ ಏನು ಲಾಭ ಆಗ್ತೈತೆ ಅಂತ, ಕೂರಿಗೆ ಬಿತ್ತನೆಯಿಂದ ನಮಗೆ ಪ್ರಮುಖವಾದ ಲಾಭಗಳೇನು? ಸೊ ಒಂದೇನಂತಂದ್ರೆ ನಾವು ನೀರಿನ ಉಳಿತಾಯ ಹೇಳಿದೆ ನಿಮಗೆ. ಈಗ ಟೇಲ್ ಎಂಡ್ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್ ಈಗ ಮಲೆಬೆನ್ನೂರು ಅಲ್ಲಿ ನೀರು ಹೋಗ್ಬೇಕಾದ್ರೆ ಲಾಸ್ಟ್ ಎಂಡಿಗೆ ನೀರು ಸಿಗಂಗಿಲ್ಲ. ಸೊ ಅಂತ ರೈತರು ಏನ್ ಮಾಡಬೇಕಂದ್ರೆ ಈ ಕೂರಿಗೆ ಬಿತ್ತನೆ ಮಾಡೋದ್ರಿಂದ ನಮಗೆ ಏನಾಗ್ತೈತೆ ನೀರಿನ ಉಳಿತಾಯ ಮಾಡ್ಕೋಬಹುದು. ಸೊ ಯಾಕಂದ್ರೆ ಈಗ ನಾಟಿ ಪದ್ಧತಿಯಲ್ಲಿ ಮಾಡಿದಾಗ ನಮಗೆ 100% ನೀರು ಮೇಂಟೈನ್ ಮಾಡಲೇಬೇಕು. ಅಪ್ ಟು ಕಟಾವ್ ಒಂದು 15-20 ವರೆಗೂ ನಾವೇನಂತಂದ್ರೆ ಸುಮಾರು 2 ಅಥವಾ 2.5 ಇಂಚಷ್ಟು ನಾವೇನಂತಂದ್ರೆ ನೀರನ್ನ ಗದ್ದೆಯಲ್ಲಿ ನಿಲ್ಲಿಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಏನಂತಂದ್ರೆ ನಾವು ಈ ಕೂರಿಗೆ ಬಿತ್ತನೆ ಮಾಡೋದ್ರಿಂದ ನಾವು ಸುಮಾರು ಏನಂದ್ರೆ ನೀರಿನ ಉಳಿತಾಯ ಮಾಡಬಹುದು. ಒಂದು 25-30ರಷ್ಟು ನಾವೇನಂದ್ರೆ ಉಳಿತಾಯ ಮಾಡಬಹುದು. ಸುಮಾರು ನಾವು ಅಂದಾಜು ಒಂದು ಎಕರೆ ಭತ್ತವನ್ನು ಬೆಳಿಬೇಕಾದ್ರೆ 1 ಕೋಟಿ ಲೀಟರ್ ಅಷ್ಟು ನೀರು ಬೇಕು. ಆದ್ರೆ ನಾವು ಏನಾದ್ರೂ ಈ ಕೂರಿಗೆ ಬಿತ್ತನೆ ಮಾಡಿದ್ರೆ ಸುಮಾರು 40-45 ಲಕ್ಷಷ್ಟು ನಮಗೆ ನೀರು ಬೇಕಾಗ್ತದೆ. ಅದಕ್ಕೋಸ್ಕರ ಸುಮಾರು ನಾವೇನಂತಂದ್ರೆ ಇದರ ನೀರಿನ ಉಳಿತಾಯ ಮಾಡ್ಕೋಬಹುದು. ಸೊ ಅದ್ರ ಜೊತೆಗೆ ಆಳುಗಳ ಉಳಿತಾಯ ಮಾಡಬಹುದು ಮತ್ತು ಡೀಸೆಲ್ ಉಳಿತಾಯನೂ ಮಾಡಬಹುದು. ಯಾಕಂದ್ರೆ ನಾವೇನಂತಂದ್ರೆ ಈ ನಾಟಿ ಮಾಡ್ಬೇಕಾದ್ರೆ ನಾವೆಲ್ಲ ಏನಂತಂದ್ರೆ ಪಡ್ಲಿಂಗ್ ಮಾಡ್ತೇವೆ, ರೊಳ್ಳಿ ಹೊಡೆಯೋದು ಅಂತ ಹೇಳ್ತಾರೆ. ಸೊ ರೊಳ್ಳಿ ಹೊಡೆಯಕ್ಕೆ ಭಾಳ ಬೇಕು ಆ್ಯಕ್ಚುಲಿ, ಬೇರೆ ಬೇರೆ ಬೇಸಾಯ ಕ್ರಮಗಳನ್ನ ಅನಿಸ್ತವೆ ಆ್ಯಕ್ಚುಲಿ. ಸೊ ಹಿಂಗಾಗಿ ಇಲ್ಲಿ ಏನಿರಂಗಿಲ್ಲ, ನಾವು ಚೆನ್ನಾಗಿ ಲ್ಯಾಂಡನ್ನು ಪ್ರಿಪೇರ್ ಮಾಡಿ ನಂತರ ಕೂರಿಗೆಯಿಂದ ಬಿತ್ತನೆ ಮಾಡ್ಬೋದು. ಸೊ ಇದರಿಂದ ನಾವೇನಂತಾರೆ ಸೊ ಒಂದು 15-20 ಲೀಟರ್ ಅಷ್ಟು ಸೊ ನಾವು ಡೀಸೆಲ್ ಅನ್ನ ಉಳಿತಾಯ ಮಾಡಬಹುದು. ಸಮಯದ ಉಳಿತಾಯ ಅದು ಬಹಳ ಇಂಪಾರ್ಟೆಂಟ್. ಸೊ ಈಗ ನಾಟಿ ಮಾಡ್ಬೇಕಾದ್ರೆ ಸುಮಾರು 5ರಿಂದ ಆಳು ಬೇಕು ಒಂದು ಎಕರೆಗೆ. ಸೊ ಇದೇನಂತ ನಾವು ಕೂರಿಗೆಯಿಂದ ಒಂದು ಇಬ್ಬಳಾರ್ ಲೇಬರ್ ಇದ್ರೆ ಸುಮಾರು ದಿನಕ್ಕೆ ಒಂದು ಟ್ರ್ಯಾಕ್ಟರ್ ಇದ್ರೆ ಒಂದು 15-20 ಎಕರೆ ಮಾಡಿ ಬಿತ್ತನೆ ಮಾಡ್ಕೋಬಹುದು. ಅಥವಾ ನಾವು ಈ ಒಂದು ಎತ್ತಿಂದ ಸಹ ಏನಂತಂದ್ರೆ ದಿನಕ್ಕೆ ಒಂದು 4ರಿಂದ 5 ಎಕರೆ ಬಿತ್ತನೆ ಮಾಡೋದು. ಸೊ ಇದರಿಂದ ಏನಾಗ್ತದೆ ನಾವು ಸಮಯದ ಉಳಿತಾಯನ ಮಾಡಬಹುದು. ಜೊತೆಗೆ
ರಸಗೊಬ್ಬರಗಳು ಉಳಿತಾಯ ಮಾಡ್ಬೋದು ಈ ಒಂದು ಕುರಿಗೆ ಬಿತ್ತನೆ ಸುಮಾರು 25-30%. ಯಾಕಂದ್ರೆ ನಾವು ನಾಟಿ ಮಾಡಿದಾಗ ನಾವು ನೀರನ್ನು ಕಂಟಿನ್ಯೂಸ್ ನಿಲ್ಲಿಸ್ಬಿಡ್ತೇವೆ. ಆಕ್ಚುಲಿ ಅವಾಗ ಏನಾಗ್ತದೆ, ನಾವು ಹಾಕಿದ ಗೊಬ್ಬರ ಎಲ್ಲ ಭೂಮಿಯಲ್ಲಿ ಹಿಂಗೆ ಹೋಗ್ಬಿಡುತ್ತೆ. ಸೊ ಹಂಗಾಗಿ ನಾವು ರಾಸಾಯನಿಕ ಗೊಬ್ಬರನ ಉಳಿತಾಯ ಮಾಡ್ಬೋದು. ಸೊ ಇದಕ್ಕೆ ಬಿತ್ತನೆ ಬೀಜನೂ ಸಹ ಭಾಳ ಕಡಿಮೆ, 10-12 kg. ನಾವೇನಾದರೂ ನಾಟಿ ಮಾಡೋಕ್ಕೆ ಸುಮಾರು ಎಕರೆಗೆ 25 kg ಬೇಕು. ಸೊ ಬಿತ್ತನೆ ಬೀಜಲ್ಲೂ ಸಹ ನಂತರ ಉಳಿತಾಯ ಮಾಡ್ಬೋದು. ಮತ್ತೆ ರೋಗ ಕೀಟದ ಬಾಧೆನೂ ಕಡಿಮೆ, ಯಾಕಂದ್ರೆ ನಾವೇನ್ ಮಾಡ್ತೇವೆ, ನೀರು ನಿಲ್ಲಿಸ್ಬಿಟ್ಟಾಗ ಬೇರೆ ಬೇರೆ ತರದ ಕಾರ್ಯಗಳು ಬರ್ತಾವೆ. ಹೇಳ್ದಂಗೆ ಏನಂತಂದ್ರೆ ಕಂದು ಜಿಗಿ ಹುಳ ಇರ್ಬೋದು, ಅಥವಾ ಕಾಂಡ ಕೊರೆ ಹುಳ ಇರಬಹುದು, ಅಥವಾ ಬೆಂಕಿ ರೋಗ ಇರಬಹುದು, ಈ ತರ ಕಾಯಿಲೆ ಬರ್ತಾ ಇದೆ. ಸೊ ಏನಂತ ನಾವು ಇಲ್ಲಿ ನಮಗೆ ರೋಗ ಮತ್ತೆ ಕೀಟ ಬಾಧೆಯೂ ಸಹ ಏನಂತಂದ್ರೆ ಈ ಕುರಿಗೆ ಬಿತ್ತಿನಿಂದ ಕಡಿಮೆ, ಮತ್ತೆ ಜೊಳ್ಳಾಗೋದು ಸಹ ಏನಂತಂದ್ರೆ ಕಡಿಮೆ. ಆಮೇಲೆ ಒಂದು ಬೇಸಾಯದ ಖರ್ಚು ಸಹ ಕಡಿಮೆ, ಯಾಕಂದ್ರೆ ನಮ್ಮ ನಾಟಿ ಮಾಡಬೇಕು, ಅದ್ರ ಒಳ್ಳೆ ಹೊಡಿಬೇಕು ಅಂದಾಗ ನಮಗೆ ಟ್ಯಾಕ್ಟ್ರಿ ಜೊತೆಗೆ ನಮಗೆ ಆಳುಗಳು ಜಾಸ್ತಿ ಬೇಕಾಗ್ತವೆ. ಸೊ ಸುಮಾರು ಇದೇನಂತಂದ್ರೆ ಈ ಬೇಸಾಯದ ಖರ್ಚು ಸುಮಾರು ಏನಂತಂದ್ರೆ ನಾವು ಇದಕ್ಕೆ ನಮಗೆ ಕಡಿಮೆ ಅಂದ್ರೆ ಸುಮಾರು ಒಂದು ಎಕರೆಗೆ 8,000 ರೂಪಾಯಿ ಬರ್ತಿದೆ ನಾವೇನಂತಂದ್ರೆ ಈ ಒಂದು ಕುರಿಗೆ ಬಿತ್ತನೆ ಮಾಡೋದ್ರಿಂದ. ಆದ್ರೆ ಇದನ್ನೇ ನೋಡಿದ್ರೆ ನಮಗೆ ಡಬಲ್ ಒಂದು 16-20,000 ರೂಪಾಯಿ ಬರ್ತಿದೆ. ಸೊ ಒಂದು ಎಕರೆಗೆ ಏನಂತ ನಾವು ನಾಟಿ ಮಾಡೋ ಪದ್ಧತಿಯಿಂದ. ಜೊತೆಗೆ ಏನಂತ ನಾವು ಪರಿಸರವನ್ನು ಅಥವಾ ನಮ್ಮ ಭೂಮಿಯನ್ನು ಸಂರಕ್ಷಣೆ ಮಾಡಬಹುದು. ಯಾಕಂದ್ರೆ ನಾವು ಈ ಒಂದು ರೊಳ್ಳೆ ಹೊಡೆದಿಂದ ಭೂಮಿಯ ರಚನೆ ಹಾಳಾಗ್ಬಿಡುತ್ತೆ. ಆಕ್ಚುಲಿ ಭೂಮಿಯ ರಚನೆ ಹಾಳಾಗ್ತತಿ. ಭೂಮಿ ಬಿಕ್ಕೆಮೆ ಏನಂತಂದ್ರೆ ನಾವು ಹೇಳ್ತೇವೆ ನಿಮಗೆ ಸಲೈನು, ಅಲಕ್ಲೈನು, ಈ ತರ ಅಂದ್ರೆ ಭೂಮಿ ಹಾಳಾಗ್ಬಿಡ್ತೇವೆ. ಸೊ ಈ ಕುರಿಯ ಬಿತ್ತನೆ ಮಾಡೋದು ಯಾಕಂದ್ರೆ ನಾವು ನೀರು ನಿಲ್ಸಂಗೇ ಇಲ್ಲ. ಸೊ ಹಂಗಾಗಿ ಭೂಮಿ ಚೆನ್ನಾಗಿ ಗಾಳಿ ಆಡ್ತಾ ಇರ್ತೈತಿ. ಹಂಗಾಗಿ ನಾವೇನಂತಂದ್ರೆ ಭೂಮಿಯ ಒಂದೇನಂದ್ರೆ ಫಲವತ್ತತೆನೇ ಕಾಪಾಡ್ಬೋದು. ಸೊ ಅದಕ್ಕೋಸ್ಕರ ರೈತರು ತಮಗೆ ಏನಾದರೂ ನೀರಿನ ಸಮಸ್ಯೆ ಇದ್ದಾಗ, ಅಥವಾ ಆಳುಗಳ ಸಮಸ್ಯೆ ಇದ್ದಾಗ, ಅಥವಾ ನಮಗೆ ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡ್ಬೇಕಂದಾಗ ನಾವು ಕೂರಿಗೆ ಬಿತ್ತನೆ ಮಾಡೋದ್ರಿಂದ ಇಷ್ಟೆಲ್ಲ ಲಾಭಗಳದ. ಅದಕ್ಕೋಸ್ಕರ ಈ ಒಂದು ಸದುಪಯೋಗ ಪಡ್ಕೋಬೇಕಂತ. ಸೊ ಇವತ್ತಿನ ನಮ್ದು ಒಂದು ಏನಂತಂದ್ರೆ ಮುಂಗಾರು ಬಿತ್ತನೆಯಲ್ಲಿ ಅನುಸರಿಸಬೇಕಾದಂತಹ ಬೇಸಾಯ ಕ್ರಮಗಳು ಸೊ ಅತಿ ಮುಖ್ಯ. ಯಾಕಂದ್ರೆ ನಮಗೆ ಈಗ ಮುಂಗಾರು ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾವು ಯಾವ ತರದ ಬೇಸಾಯಗಳನ್ನ ಅಂದ್ರೆ ನಾವು ಭೂಮಿಯ ತಯಾರಿಕೆಯಿಂದ ಹಿಡಿದು ನಾವು ಲಾಸ್ಟ್ ಬಿತ್ತನೆ ಮಾಡಬೇಕು, ಯಾವ್ಯಾವ ಕ್ರಮಗಳನ್ನ ನಾವು ಅನುಸರಿಸಬೇಕು, ನಾವು ಅದನ್ನ ಅನುಸರಿಸಿದ್ರಿಂದ ಮುಂದೆ ಬರುವಂತಹ ಕಾಯಿಲೆ ಇರಬಹುದು ಅಥವಾ ನಮ್ಮ ಕಳೆಗಳಿರ್ಬೋದು, ಅವನ್ನ ಯಾವ ತರ ನಿರ್ವಹಣೆ ಮಾಡೋದು ಅತಿ ಮುಖ್ಯ. ಸೊ ನಾವು ಹೇಳ್ತೇವೆ ಭೂಮಿಯನ್ನ ಚೆನ್ನಾಗಿ ತಯಾರು ಮಾಡೋಕೆ. ಈಗ ಮಳೆ ಬಂದಿದೆ ಅಂತಂದ್ರೆ ಇನ್ನು ಯಾರು ಭೂಮಿಯನ್ನು ತಯಾರು ಮಾಡಲಿಲ್ಲ ಅಂದ್ರೆ ನಾವೇನಂತ ಹೇಳ್ತೇವೆ 5 ಬಾಟಮ್ ಫ್ಲೋಮ್ ಅಥವಾ ಸಿಂಗಲ್ ಬಾಟಮ್ ಫ್ಲೋಮ್ ಅಲ್ಲಿ ಚೆನ್ನಾಗಿ ಉಳುಮೆ ಮಾಡಿ ನಂತರ ಹರಗಿ ನಂತರ ನಾವೇನಂತಂದ್ರೆ ರೋಟೋವೇಟರ್ ಅಂದ್ರೂ ಸಹ ಏನಂತ ಒಂದ್ಸಲ ರೋಟೋರಿಂದ ಹೊಡೆದು ನಂತರ ನಾವು ಬಿತ್ತನೆ ಮಾಡಬೇಕು. ಸೊ ಅದು ಬಹಳ ಅತಿ ಮುಖ್ಯ ಭೂಮಿಯ ತಯಾರಿಕೆಗೆ. ಸೊ ನಂತರ ನಾವು ಏನಂತಂದ್ರೆ ನಾವು ಹೇಳ್ತೇವೆ ಪ್ರತಿಯೊಂದು ಈಗ ನಾವು ಭೂಮಿಯನ್ನ ಒಂದೇನಂತರ ಫಲವತ್ತತೆ ಮಾಡ್ಬೇಕಾದ್ರೆ ಸಾವಯವ ಗೊಬ್ಬರ ಬಳಸಂತಾರೆ. ಆಕ್ಚುಲಿ ಅಟ್ಲೀಸ್ಟ್ 2 ವರ್ಷಕ್ಕೊಮ್ಮೆ ಆದ್ರೂ ನಾವು ಸಾವಯವ ಗೊಬ್ಬರವನ್ನು ಹಾಕಬೇಕು. ಸೊ ನಾವು ಯಾವುದೇ ಬೆಳೆ ಇರಲಿ, ಈಗ ನಮಗೆ ಮೆಕ್ಕೆಜೋಳ ಇರ್ಬೋದು, ಭತ್ತ ಇರ್ಬೋದು, ಅಥವಾ ತೊಗರಿ ಇರ್ಬೋದು, ಬೇರೆ ಬೇರೆ ಬೆಳೆ ಇರಲಿ, ಸೊ ಆ ಪ್ರತಿಯೊಂದು ಬೆಳೆಗೆ ಏನಂತ ನಾವು ಸಾವಯವ ಗೊಬ್ಬರವನ್ನು ಹಾಕ್ಬೇಕಂತ ಹೇಳ್ತೀವಿ. ಸೊ ಬಿತ್ತುವುದಕ್ಕಿಂತ 15 ಮುಂಚೆ ನಾವು ಬಿತ್ತುವ ಒಂದು 15 ಮುಂಚೆ ನಾವು ಎಸ್ಪೆಷಲಿ ಈಗ ಮೆಕ್ಕೆಜೋಳ ಇದ್ರೆ ಒಂದು ಎಕರೆಗೆ ಸೊ ಒಂದು 4 ಟನ್ ಅಷ್ಟು ಮೆಕ್ಕೆಜೋಳ, ಅಥವಾ ನಾವು ತೊಗರಿ ಹಾಕ್ತೇವೆ ಅಂದ್ರೆ ಒಂದು 2 ಇದೆ. ಭತ್ತ ಹಾಕಿದ್ರೆ ಸ್ವಲ್ಪ 3 ಟನ್ ಅಷ್ಟು ನಾವು ಸಾವಯವ ಗೊಬ್ಬರವನ್ನು, ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಅಥವಾ ಎರೆಹುಳ ಗೊಬ್ಬರ ಇರ್ಬೋದು, ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಬೇಕು. ಸೊ ಇದರಿಂದ ನಿಮಗೆ ಲಾಭಗಳು ಬಹಳ ಇದಾವೆ. ಆಕ್ಚುಲಿ ಈ ಸಾವಯವ ಗೊಬ್ಬರವನ್ನು ಹಾಕೋದ್ರಿಂದ, ಈ ಸಾವಯವ ಗೊಬ್ಬರ ಹಾಕೋದ್ರಿಂದ ಮಣ್ಣಿನ ಭೌತಿಕ ಇರ್ಬೋದು, ರಾಸಾಯನಿಕ ಇರ್ಬೋದು, ಜೈವಿಕ ಕ್ರಿಯೆ ಚೆನ್ನಾಗ್ತದೆ. ಸೊ ಇದರಿಂದ ನಮ್ಗೆ ಏನಾಗ್ತಂದ್ರೆ ಈ ಸಾವಯವ ಗೊಬ್ಬರವನ್ನು ಹಾಕೋದ್ರಿಂದ ನಾವು ಹಾಕಿದ ಪ್ರತಿಯೊಂದು ಗೊಬ್ಬರವೂ ಸಹ ಏನಂದ್ರೆ ಬೆಳೆಗೆ ಚೆನ್ನಾಗಿ ಸಿಗ್ತದೆ. ಸೊ ಬೆಳೆಯೂ ಸಹ ಏನಂತಂದ್ರೆ ಕೀಟ ಮತ್ತು ರೋಗದ ಬಾಧೆಯನ್ನು ತಡೆಗಣೋ ಶಕ್ತಿಯೂ ಸಹ ಬೆಳೆಗೆ ಬರ್ತದೆ. ಸೊ ಈ ತರ ನಾವೇನಂತಂದ್ರೆ ಸಾವಯವ ಗೊಬ್ಬರನ ಬಳಸಬೇಕು. ನಂತರ ನಾವೇನಂತಂದ್ರೆ ಬೀಜವನ್ನು ನಾವು ಆಯ್ಕೆ ಮಾಡೋದು ಬಹಳ ಇಂಪಾರ್ಟೆಂಟು. ಸೊ ಚೆನ್ನಾಗಿರೋ ಬೀಜವನ್ನು ಮೊಳಕೆ ಚೆನ್ನಾಗಿ ಬರುವಂತ ಸುಮಾರು ಏನಂತಂದ್ರೆ 90 ಮೇಲೆ ಮೊಳಕೆ ಬರುವಂತ ಬೀಜಗಳನ್ನು ಆಯ್ಕೆ ಮಾಡಬೇಕು. ಅದಕ್ಕೆ ಯಾವುದೇ ತರದ ಒಂದು ರೋಗ ಇರಬಾರ್ದು, ರೋಗ ರಹಿತ ಬೀಜವನ್ನು ಸೆಲೆಕ್ಟ್ ಮಾಡಬೇಕು. ಜೊತೆಗೆ ಕೀಟನೂ ಸಹ ಇರಬಾರ್ದು, ಅದು ಕೀಟದ ಒಂದು ಸಮಸ್ಯೆ ಇರ್ಬೋದು. ಅಂತಹ ಒಂದು ಏನಂತಂದ್ರೆ ನಾವು ಬಿತ್ತನೆ ಬೀಜನಕ್ಕೆ ಆಯ್ಕೆ ಮಾಡ್ಕೋಬೇಕು. ನಂತರ ನಾವು ಬೀಜೋಪಚಾರ ಮಾಡಬೇಕು. ಸೊ ಈಗ ನಾವು ಮೆಕ್ಕೆಜೋಳ ಇತ್ತಂದ್ರೆ, ಅಥವಾ ಭತ್ತ ಇತ್ತಂದ್ರೆ, ಅಥವಾ ರಾಗಿ ಇತ್ತಂದ್ರೆ, ತೊಗರಿ ಇತ್ತಂದ್ರೆ, ಈಗ ತೊಗರಿ ಬಿತ್ತವೆ ಅಂತಂದ್ರೆ ನಾವು ಹೇಳಿದ್ವಿ ನಿಮ್ಗೆ ರೈಸೋಬಿಯಂ ಅಂತ ಬರ್ತದೆ. 1 kg ಬೀಜಕ್ಕೆ 4 ಗ್ರಾಮ್ ಅನ್ನ ಬೀಜೋಪಚಾರ ಮಾಡಬೇಕು. ಜೊತೆಗೆ ರಂಜಕ ರಕ್ಷಣೆ ಜೀವಿ 4 ಗ್ರಾಮ್ ಮತ್ತೆ ಟ್ರೈಕೋಡ್ರಮ. ಸೊ ಇದರಿಂದ ಲಾಭ ಏನಂತಂದ್ರೆ ರಂಜಕ ರಕ್ಷಣೆ ಜೀವಿನ ಬೀಜೋಪಚಾರ ಮಾಡೋದ್ರಿಂದ ನಾವು 20 kg ಅಷ್ಟು DAP ಗೊಬ್ಬರ ಉಪಯೋಗ ಮಾಡೋದು ಕಡಿಮೆ ಮಾಡಬಹುದು. ಮತ್ತೆ ಅದೇ ತರ ಏನಂತ ರೈಸೋಬಿಯಂ ಅನ್ನು ಮಾಡೋದ್ರಿಂದ ಒಂದು 20 kg ಅಷ್ಟು ಯೂರಿಯಾ ಗೊಬ್ಬರ ಹಾಕೋದು ಕಡಿಮೆ ಮಾಡಬಹುದು. ಈ ಟ್ರೈಕೋಡ್ರಮ ಹಾಕೋದ್ರಿಂದ ಈಗ ಎಸ್ಪೆಷಲಿ ನಾವು ಸೊರಗು ರೋಗ ಅಂತ ಬರ್ತಿದೆ ಏನಂತ ನಾವು ಈ ರಾಗಿಗೂ ಸಹ ಬರ್ತಿದೆ, ಅಥವಾ ಈ ತೊಗರಿ ಹೇಳ್ತಾ ಇದ್ದೀನಿ, ತೊಗರಿಗೂ ಸಹ ಏನಂತಂದ್ರೆ ಈ ಒಂದು ಸೊರಗು ರೋಗ ಬರ್ತಿದೆ. ಸೊ ಇದನ್ನ ಉಪಯೋಗ ಮಾಡೋದ್ರಿಂದ ನಮಗೆ ಟ್ರೈಕೋಡ್ರಮ ಉಪಯೋಗ ಮಾಡೋದ್ರಿಂದ ತೊಗರಿಗೆ ಈ ಒಂದು ಸೊರಗು ರೋಗ ಬರಲ್ಲ. ಸೊ ಈ ತರ ಪ್ರತಿಯೊಂದು ಬೆಳೆಗೆ ಈಗ ಮೆಕ್ಕೆಜೋಳ ಇತ್ತಂದ್ರೆ ನಾವು ಸೊ ಅದಕ್ಕೆ ಬೀಜೋಪಚಾರ ಅಂತ ಹೇಳ್ತಾ ನಮಗೆ ಅಜೋಸ್ಪೆರ್ಲಮ್ ಅಂತ 4 ಗ್ರಾಮ್, ರಂಜಕ ರಕ್ಷಣೆ ಜೀವಿ ಮತ್ತೆ ಟ್ರೈಕೋಡ್ರಮ. ಸೊ ಯಾಕಂದ್ರೆ ಇವನು ಉಪಯೋಗ ಮಾಡೋದ್ರಿಂದ ಗೊಬ್ಬರದ ಉಳಿತಾಯ ಜೊತೆಗೆ ನಾವು ರೋಗವನ್ನು ಹತೋಟಿ ಮಾಡಬಹುದು. ಯಾವ ತರ ನಾವು ರೋಗವನ್ನು ಹತೋಟಿ ಅಂದ್ರೆ ಈಗ ಮೆಕ್ಕೆಜೋಳಕ್ಕೆ ಟ್ರೈಕೋಡ್ರಮ ಅಂತ ಬರ್ತದೆ, ಅದರಲ್ಲಿ ಕಾಂಡ ಕೊಳೆ ರೋಗ
ರೋಗ ಅಂತ ಬರ್ತದೆ ಅಥವಾ ಸೊರಗು ರೋಗ ಅಂತ ಬರ್ತದೆ. ಸೊ ಅವನ್ನೆಲ್ಲ ನಾವು ಹತೋಟಿ ಮಾಡೋದು. ಈ ತರ ನಾವೊಂದು ಪ್ರತಿಯೊಂದು ಬೆಳೆಗೆ ಸೊ ಬೀಜೋಪಚಾರ ಯಾವುದೇ ಬೆಳೆ ಇರಲಿ, ಸೊ ನಾವು ಬೀಜೋಪಚಾರ ಮಾಡೋದ್ರಿಂದ ಬಹಳ ಅನುಕೂಲ ಆಗ್ತದೆ. ಯಾವ ತರ ಅಂತಂದ್ರೆ ನಮ್ಮ ಮಕ್ಕಳಿಗೆ ಚುಚ್ಚುಮದ್ದು ಹಾಕ್ಸ್ತವಲ್ಲ, ಸೊ ಮುಂದೆ ಯಾವುದೇ ರೋಗ ಬರಬಾರ್ದು, ಆ ತರ ಕೀಟ ಬರಬಾರ್ದು ಅನ್ನೋಕ್ಕೋಸ್ಕರ ನಾವೇಂತರ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಈ ತರ ನಾವು ಮೆಕ್ಕೆಜೋಳ ಇರ್ಬೋದು, ತೊಗರಿ ಇರ್ಬೋದು, ಸೊ ಆ ತರ ಬೀಜೋಪಚಾರ ಮಾಡಿ ಭತ್ತಕ್ಕೂ ಅಷ್ಟೇ ನಾವು 1 kg ಭತ್ತಕ್ಕೆ ಒಂದು ಏನಂತಂದ್ರೆ 4 ಗ್ರಾಮಷ್ಟು ಅಜೋಸ್ಪರ್ಲಮ್, ಸೊ 4 ಗ್ರಾಮಷ್ಟು ರಂಜಕ ರಕ್ಷಣಾಜೀವಿ ಮತ್ತು 4 ಗ್ರಾಮಷ್ಟು ಟ್ರೈಕೋಡ್ರಮ ಉಪಯೋಗ ಮಾಡೋದ್ರಿಂದ ಸೊ ಗೊಬ್ಬರದ ಉಳಿತಾಯ ಜೊತೆಗೆ ರೋಗವನ್ನು ನಾವು ಹತೋಟಿ ಮಾಡಬಹುದು. ನಂತರ ನಾವೇನಂತಂದ್ರೆ ಕಳೆ ನಂತರ ಬಿತ್ತಿದ ಮೇಲೆ, ಸೊ ಬಿತ್ತಿದ ಮೇಲೆ ನಮಗೆ ಯಾಕಂದ್ರೆ ಲಾಸ್ಟ್ ಇಯರ್ ಬಹಳ ಕಳೆ ಇತ್ತಂದ್ರೆ ಸೊ ಅವಾಗ ನಾವ್ ಹೇಳ್ಕಂದ್ರೆ ಅಟ್ಲೀಸ್ಟ್ ನಾವೇಂದ್ರೆ ಅಂತರ ಬೇಸಾಯದಿಂದ ಕಳೆ ಹತೋಟಿ ಮಾಡ್ಕೋಬಹುದು ಅಥವಾ ಕೈ ಕಳೆಯಿಂದ. ಇಲ್ಲ ಸರ್ ಲಾಸ್ಟ್ ಇಯರ್ ನಮಗೆ ಸಿಕ್ಕಾಪಟ್ಟಿ ಕಳೆ ಬಂದಿದೆ, ನಮಗೆ ಯಾವುದೇ ತರದ ಏನಂತಂದ್ರೆ ಅಂತರ ಬೇಸಾಯ ಮಾಡಕ್ಕಾಗಲ್ಲ ಅಥವಾ ಕೈ ಕಳೆ ತೆಗಿಯಕ್ಕಲ್ಲ, ಅಂತ ಸಂದರ್ಭದಲ್ಲಿ ನಾವು ಕಳೆನಾಶಕವನ್ನು ಉಪಯೋಗ ಮಾಡಬಹುದು. ಸೊ ಈಗ ನಾವು ಭತ್ತಕ್ಕಾದ್ರೆ ನಾವೇನಂತ ಯೂಸ್ ಮಾಡ್ಬೇಕಂತ ಹೇಳ್ತೇವೆ, ಲೋಂಡೆಕ್ಸ್ ಪವರ್ ಅಂತ ಬರ್ತದೆ. ಸೊ ಲೋಂಡೆಕ್ಸ್ ಪವರ್ ಅಲ್ಲಿ 2 ಕೆಮಿಕಲ್ ಇರ್ತವೆ, ಕಾಂಬಿ ಪ್ರಾಡಕ್ಟ್, ಸೊ ಬೆನ್ಸಲ್ಫರಾನ್ ಮಿಥೈಲ್ ಮತ್ತೆ ಪೆಟಲಾಕ್ಲೋರ್ ಅಂತ. ಸೊ ಇದು ಏನಂತಂದ್ರೆ ಲೋಂಡೆಕ್ಸ್ ಪವರ್. ಸೊ 1 ಎಕರೆಗೆ 4 kg ಅಷ್ಟು ಒಂದು 50 kg ಮಣ್ಣಲ್ಲಿ ನಾವು ನಾಟಿ ಮಾಡಿ ದಿವಸ ಅಥವಾ ಮರುದಿವಸ ಹೋಗ್ಬಿಟ್ರೆ ನಮಗೆ ಒಂದು 20-25 ಅಷ್ಟು ಕಳೆ ಬರಂಗಿಲ್ಲ. ಸೊ ಅದೇ ತರ ನಾವು ಮೆಕ್ಕೆಜೋಳಲ್ಲಿ ಬಂದ್ರೆ, ಮೆಕ್ಕೆಜೋಳಲ್ಲಿ ಕಳೆ ನಿಯಂತ್ರಣ ನಾವೇನಂದ್ರೆ ಅಂತರ ಬೇಸಾಯ ಮತ್ತೆ ನಾವೇನಂತಂದ್ರೆ ಎಡೆಕುಂಟೆ ಹೊಡೆದು ಅಂತ ಹೇಳ್ತೇವೆ, ಅಥವಾ ಕೈ ಕಡೆಯಿಂದ ಹತೋಟಿ ಮಾಡಬಹುದು, ಅಥವಾ ಬೆಳೆ ಪರಿವರ್ತನೆ ಮಾಡೋದ್ರಿಂದ ನಮಗೆ ಲಾಸ್ಟ್ ಆಪ್ಷನ್ ಈ ಕಳೆನಾಶಕವನ್ನು ಉಪಯೋಗ ಮಾಡಬಹುದು. ಸೊ ಪೆಂಡಿಮಿಥಿಲಿನ್ ಅಂತ ಬರ್ತದೆ. ಸೊ ಬಿತ್ತಿದ ದಿವಸ ಅಥವಾ ಮರುದಿವಸ ಪ್ರತಿ ಲೀಟರ್ ನೀರಿಗೆ ನಾವೇನಂದ್ರೆ 4 ಮಿಲಿ ಹಾಕಿ, ಸೊ ಬಿತ್ತಿದ ದಿವಸ ಅಥವಾ ಮರುದಿವಸ ನಾವು ಏನಂತಂದ್ರೆ ಈ ಒಂದು ಪೆಂಡಿಮಿಥಿಲಿನ್ ಕಳೆನಾಶಕವನ್ನು ಭೂಮಿ ಮೇಲೆ ಸಿಂಪಡಣೆ ಮಾಡಬೇಕು. ಸೊ ಮಾಡೋ ಸಮಯದಲ್ಲಿ ಏನಂದ್ರೆ ಸಾಕಷ್ಟು ತೇವಾಂಶ ಇರಬೇಕು, ಸೊ ಮತ್ತೆ ಹೆಂಟಿಗಳಿರ್ಬೋದು. ಸೊ ಇದರಿಂದ ಏನಾಗ್ತದೆ ನಮಗೆ ಸುಮಾರು ಒಂದು 20-25 ದಿವಸಷ್ಟು ಕಳೆ ಬರಂಗಿಲ್ಲ. ಸೊ ಈ ತರ ನಾವೇನಂತಂದ್ರೆ ಒಂದು ಸುಧಾರಿತ ಬೇಸಾಯ ಕ್ರಮಗಳಂತ ಅಂದ್ರೆ ನಮಗೆ ಏನಂತಂದ್ರೆ ಮುಂಗಾರಿನಲ್ಲಿ ಸೊ ಯಾವ ತರ ನಾವು ಅನುಸರಿಸಬೇಕು, ಸ್ಟಾರ್ಟಿಂಗ್ ಇಂದ ಹಿಡಿದು ಅಂದ್ರೆ ಭೂಮಿಯ ತಯಾರಿಕೆಯಿಂದ ಹಿಡಿದು ಮತ್ತೆ ನಮಗೆ ನಂತರ ಸಾವಯವ ಗೊಬ್ಬರ ಹಾಕೋದ್ರಿಂದ ಹಿಡಿದು ಮತ್ತೆ ಬೀಜಗಳ ಆಯ್ಕೆಯಿಂದ ಹಿಡಿದು ನಂತರ ಬೀಜೋಪಚಾರ ಮತ್ತೆ ಕಳೆಗಳನ್ನ ಯಾವ ತರ ನಾವು ಹತೋಟಿ ಮಾಡಬಹುದು, ಈ ತರ ನಾವು ಮುಂಜಾಗ್ರತಾ ಕ್ರಮಗಳನ್ನ ಈ ತರ ನಾವು ಇನಿಷಿಯಲಿ ಅಂದ್ರೆ ಸ್ಟಾರ್ಟಿಂಗ್ ನಾವು ಏನಾದರೂ ಅನುಸರಿಸಿದ್ರೆ ನಮಗೆ ಮುಂದೆ ಕಳೆ ಇರ್ಬೋದು, ಕೀಟಗಳಿರ್ಬೋದು, ಅಥವಾ ಯಾವುದೇ ಥರದ ಒಂದು ಗೊಬ್ಬರದ ಕೊರತೆನೂ ಸಹ ಆಗಲ್ಲ. ಸೊ ಅದಕ್ಕೋಸ್ಕರ ರೈತರು ದಯವಿಟ್ಟು ನಾವು ಹೆಚ್ಚಿನ ಇಳುವರಿ ಪಡ್ಕೋಬೇಕಂದ್ರೆ ಮತ್ತೆ ಈ ಬೇಸಾಯದ ಖರ್ಚನ್ನು ಕಡಿಮೆ ಮಾಡಬೇಕಾದ್ರೆ ನಾ ಹೇಳಿದ ಈ ಒಂದು ಸುಧಾರಿತ ಬೇಸಾಯನ ಅಳವಡಿಕೆ ಮಾಡ್ಕೊಂಡ್ರೆ ಸೊ ನೀವು ಹೆಚ್ಚಿನ ಇಳುವರಿನ ಪಡ್ಕೋಬಂದು. ಸೊ ನಮಗೆ ಅತಿ ಮುಖ್ಯ ಈಗ ನಾವೇನಂದ್ರೆ ಕೃಷಿಯನ್ನೇ ನಂಬಿಕೆ ಅಂದ್ರೆ ಬಹಳ ಕಷ್ಟ. ಇತ್ತೀಚಿನದಲ್ಲಿ ಹವಾಮಾನ ಬದಲಾವಣೆ ಆಗ್ತದೆ, ಮಣ್ಣಿನ ಫಲವತ್ತತೆ ಕ್ಷೀಣ ಆಗ್ತಾ ಇದೆ, ಮಾರ್ಕೆಟಿನಲ್ಲಿ ಸರಿಯಾದ ನಮಗೆ ರೇಟ್ ಸಿಗ್ತಾ ಇಲ್ಲ. ಸೊ ಒಂದೇ ಕಸಬನ್ನು ನಂಬಿಕೆ ಅಂದ್ರೆ ಬಹಳ ಕಷ್ಟ. ಸೊ ಕೃಷಿಯಲ್ಲಿ ಬರೀ ಬೆಳೆಯನ್ನೇ ಬೆಳಕಂತಿದ್ರ. ಸೊ ಕೃಷಿಯ ಬೆಳೆಗಳ ಜೊತೆಗೆ ಈ ತರ ನಾವು ಚಟುವಟಿಕೆಗಳನ್ನ ಮಾಡ್ಬೇಕಾಗತ್ತೆ. ಹೈನುಗಾರಿಕೆ ಇರ್ಬೋದು, ಕುರಿ ಸಾಗಾಣಿಕೆ ಇರ್ಬೋದು, ಅಥವಾ ಆಡು ಸಾಗಾಣಿಕೆ ಇರ್ಬೋದು, ಹಸುಗಳ ಸಾಗಾಣಿಕೆ, ಈ ತರ ನಾವೇ ಮಾಡ್ಕೊಂಡ್ರೆ ನಮ್ಗೆ ಏನಾಗ್ತದೆ ಈ ಒಂದು ಕೃಷಿ ಬೆಳೆ ಅಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ನಮ್ಗೆ ಇದರಲ್ಲಿ ಸಹ ಏನಂತಂದ್ರೆ ಆದಾಯ ಪಡ್ಕೋಬಹುದು. ಸೊ ಹಂಗಾದ್ರೆ ನಾವು ಈಗ ಡೈರಿ ಅಂತ ಹೇಳ್ತಾರೆ, ಹಸುಗಳನ್ನ ಯಾವ ತರ ಸಾಕಬೇಕು, ಅದಕ್ಕೆ ಏನು ಬೇಕು ಅಂದ್ರೆ ಪ್ರಮುಖವಾಗಿ ಮೇವುಗಳು ಬೇಕು. ಸೊ ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಯಾವ ತರದ ಮೇವುಗಳನ್ನ ನಾವು ಬಳಸಬೇಕು, ಹೆಚ್ಚಿನ ಒಂದು ಹಾಲನ್ನು ಕೊಡೋ ಜೊತೆಗೆ ಏನಂದ್ರೆ ಅದರ ಆರೋಗ್ಯವನ್ನು ಕಾಪಾಡಬಹುದು, ಜೊತೆಗೆ ಅದರ ಒಂದು ತೂಕನೂ ಸಹ ಜಾಸ್ತಿ ಬರಬೇಕಾದ್ರೆ ನಾವೀಗ ಕುರಿ, ಆಡು ಅಂತ ಹೇಳ್ತದೆ. ಸೊ ಯಾವ ಥರ ನಾವು ಈ ಒಂದು ಮೇವಿನ ಬೆಳೆಗಳನ್ನು ಬೆಳಿಬೋದು ಅಂತ, ಯಾವ್ಯಾವ ಥರದ ಮೇವಿನ ಬೆಳೆಗಳನ್ನು ಬೆಳಿಬೋದು ಅಂತ. ಸೊ ಅದರಲ್ಲಿ ಪ್ರಮುಖವಾಗಿ ನಾವು ಏನಂತ ಹೇಳ್ತೇವೆ, ಈಗ ನಮಗೆ ಒಂದು ಮೇವಿನ ಜೋಳ ಅಂತ ಬಂದಿದೆ, ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ, ಅದು ಪೆಲಿಟೇಬಿಲಿಟಿಯೂ ಚೆನ್ನಾಗಿದೆ. ಸೊ ಸುಮಾರು ಏನಂತಂದ್ರೆ ನಮಗೆ ಮೇವಿನ ಜೋಳ ಅಂತ ಹೇಳ್ತೇವೆ. ಸೊ ಇದು ಬಹುವಾರ್ಷಿಕ ಬೆಳೆ. ಸೊ ನಾವು ಒಂದ್ಸತ ನಾವು ಬಿತ್ತನೆ ಮಾಡಿಬಿಟ್ರೆ ನಾವು ಸುಮಾರು ಏನಂತಂದ್ರೆ 5-10 ವರ್ಷ ಕಟಾವು ಮಾಡ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ ಈ ಒಂದು ಬೀಜ ಸಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗ್ತಾ ಇರ್ತದೆ. ಸೊ ಇದು 1 ಎಕರೆಗೆ 2 kg ಅಷ್ಟು ಬೀಜ ಸಾಕು. ಸೊ ಇದನ್ನ ಸಾಲಿನ ನಂತರ ಒಂದು 45 ಸೆಂಟಿಮೀಟರ್ ಸಸಿಯಿಂದ ಅಷ್ಟೇ ನಂತರ ಬೇಕಾಗಿಲ್ಲ. ಸೊ ಇದನ್ನ ಹೇಳಿದ್ರೆ ಫಸ್ಟ್ನೇ ಕಟಾವು ಒಂದು 50 ದಿವಸಕ್ಕೆ ಬರ್ತದೆ, ನಂತರ ಕಟಾವು ನಾನು 45 ದಿವಸಕ್ಕೊಮ್ಮೆ ಕಟಾವು ಮಾಡ್ಬೋದು. ಬಹಳ ಚೆನ್ನಾಗಿದೆ, ಬೆಲೆ ಬಹಳ ಪೆಲಿಟೇಬಿಲಿಟಿ ಇದೆ. ಇದು ಮೇವಿನ ಜೋಳ ಅಂತ, ಅದರಲ್ಲಿ ಪ್ರಮುಖ ತಳಿ ಅಂತ COFS 31 ಅಂತ. ಸೊ ಇದನ್ನ ನಾವು ಬೆಳಕಂದ್ರೆ ನಾವು ಪ್ರತಿತ್ಯ. ಸೊ ಇನ್ನೊಂದು ರೈತರಿಗೆ ಹೇಳ್ತಾ ಇರೋದೇನಂತಂದ್ರೆ ನಾವು ಎಟ್ ಎ ಟೈಮಿಗೆ 1 ಎಕರೆ ನಾವು ಬಿತ್ತನೆ ಮಾಡಬಾರ್ದು. ಸೊ ನಮ್ಮ ಹಸುಗಳನ್ನು ನೋಡಿಕೊಂಡು ನಾವು ಬಿತ್ತನೆ ಮಾಡಬೇಕು. ಜೊತೆ ಎಟ್ ಎ ಟೈಮಿಗೆ ಬಿತ್ತನೆ ಮಾಡಿಬಿಟ್ರೆ ಏನಾಗ್ತೈತೆ ಅಂದ್ರೆ ನಮಗೆ ಅದು ಲಾಸ್ಟ್ ಹಾರ್ವೆಸ್ಟ್ಗೆ, ಸ್ಟಾರ್ಟಿಂಗ್ ಹಾರ್ವೆಸ್ಟ್ ಇಂದ ಲಾಸ್ಟ್ ಹಾರ್ವೆಸ್ಟ್ ಹೋಗ್ಬೇಕಾರೆ ಲಾಸ್ಟ್ ಹಾರ್ವೆಸ್ಟ್ ಇಂದ ಎಲ್ಲ ಬಲ್ತ್ ಬಿಡ್ತೈತೆ, ಅಂದ್ರೆ ಅಲ್ಲೆಲ್ಲ ಫೈಬರ್ ಡೆವಲಪ್ಮೆಂಟ್ ಆಗಿಬಿಡ್ತೈತೆ. ಅವಾಗ ನಮಗೆ ದನಗಳು ಅಷ್ಟು ತಿನ್ನಂಗಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂದ್ರೆ ಒಂದು 3 ಭಾಗ ಮಾಡ್ಕೋಬೇಕು. ಸೊ ಒಂದು ಭಾಗ ಒಂದು 3 ಅಂದ್ರೆ ಒಂದು ಕಾಲ ಭಾಗವನ್ನ ಈಗ ಬಿತ್ತನೆ ಮಾಡಬೇಕು, ನಂತರ ಉಳಿದ ಕಾಲ ಭಾಗವನ್ನ ನಂತರ ಉಳಿದ ಪೂರ್ತಿ ಈ ತರ ನಾವು ಬಿತ್ತನೆ ಮಾಡೋದೇನಂದ್ರೆ ಸೊ ಅವಾಗ ಏನಾಗ್ತೈತೆ ನಮಗೆ ಎಲ್ಲಾ ಟೈಮ್ಗಳಲ್ಲಿ ಚೆನ್ನಾಗಿರೋ ಮೇವು ಸಿಗ್ತಾ ಇರ್ತದೆ. ಯಾಕಂದ್ರೆ ನಾವು ಹೇಳಿದೆ ಒಂದು ಟೈಮ್ ಬಿತ್ತನೆ ಮಾಡಿದಾಗ
ಫಸ್ಟ್ ನಾವು ಕೊಯ್ಕೊಂತ ಹೋದಾಗ ಲಾಸ್ಟ್ಗೆಲ್ಲ ಬಲ್ತ್ ಬಿಟ್ಟಿರ್ತೈತಿ. ಸೊ ಈ ತರ ಮಾಡಿದಾಗ ಏನಾಗ್ತೈತೆ, ಇದು ನಾವು ಕೊಯ್ಕೊಂತ ಹೋದಾಗ ಮುಗಿದಾಗ ನೆಕ್ಸ್ಟ್ ಇನ್ನೊಂದು ಬರ್ತಾ ಇರ್ತದೆ, ನೆಕ್ಸ್ಟ್ ಇನ್ನೊಂದು ಬರ್ತಾ ಇರ್ತದೆ. ಹಾಗಾಗಿ ಏನಂತಂದ್ರೆ ಒಂದು ವರ್ಷ ಪೂರ್ತಿ ನಾವೇನಂತಂದ್ರೆ ಈ ಒಂದು ಹಸಿರು ಮೇವನ್ನ ಪಡ್ಕೋಬಹುದು. ಅದೇ ತರ ಸೂಪರ್ ನೇಪಿಯರ್ ಅಂತ ಇದೆ. ಸೊ ಅದು ಬಹಳ ಚೆನ್ನಾಗಿದೆ. ಸೊ ಅದನ್ನು ಸಹ ಕಡ್ಡಿಗಳು ಸಿಗ್ತಾ ಆಕ್ಚುಲಿ ಅಥವಾ ಬೇರುಗಳು ಸಿಗ್ತಾ ಇರ್ತವು. ಸೊ ಅವನ್ನ ನಾವು ಉಪಯೋಗ ಮಾಡ್ಕೊಂಡು ಸಹ ನಾಟಿ ಮಾಡ್ಬೋದು. ಒಂದ್ ಎಕರೆಗೆ ಸುಮಾರು 8,000 ಬೇರುಗಳು ಬೇಕಾಗತ್ತೆ. ನಮಗೆ ಎಷ್ಟು ನಮ್ಮಲ್ಲಿ ಹಸು ಎಷ್ಟಿದೆ 2 ಇತ್ತಂದ್ರೆ ನಮಗೆ ಅಷ್ಟು ಬೇಕಾಗಿಲ್ಲ. ಸುಮಾರು 1,000 ಕಡ್ಡಿಗಳನ್ನ ಹಚ್ಕೊಂಡ್ರೆ ಸಾಕು, ಒಂದ್ 2-3 ಹಸು ಇತ್ತಂದ್ರೆ. ಸೊ ಅದನ್ನು ಸಹ ಏನಂತಾರೆ ಸಾಲಿನ ಸರಿಗೆ 90 ಸೆಂಟಿಮೀಟರ್, ಸಸಿಗೆ ಒಂದು 60 ಸೆಂಟಿಮೀಟರ್ ನಾಟಿ ಮಾಡಬಹುದು. ಸೊ ಇದು ಅಷ್ಟೇ ಫಸ್ಟ್ನೇ ಕಟಾವು ಒಂದು 50 ದಿವಸ, ಸಬ್ಸಿಕೆಂಡ್ ಸೊ ನಮಗೆ ಏನಂತಂದ್ರೆ 40 ದಿವಸಕ್ಕೊಮ್ಮೆ ಕಟಾವ್ ಮಾಡೋದು. ಇದು ಏನಂತಂದ್ರೆ ನಮಗೆ ಇದು ವರ್ಷ ಪೂರ್ತಿ ಬರ್ತಾ ಇರ್ತದೆ. ಸೊ ಇದು ನಮಗೆ ಏನಂತಂದ್ರೆ ಬಹುವಾರ್ಷಿಕ, ಒಂದು ಸತ ಹಾಕಿಬಿಟ್ರೆ ನಾವು 10 ವರ್ಷ ಮಟ್ಟ ಕಟಾವ್ ಮಾಡಬಹುದು. ಅದೇ ತರ ರೆಡ್ ನೇಪಿರಿ ಅಂತ ಇದೆ, ಆಮೇಲೆ ಗಿನಿ ಗ್ರಾಸ್ ಅಂತ ಇದೆ. ಈ ತರ ನಾವೇನಂತಂದ್ರೆ ಬಳಕೆ ಮಾಡಬಹುದು. ಜೊತೆಗೆ ನಾವೇನಂತಂದ್ರೆ ಈ ಒಂದು ಹುಲ್ಲಿನ ಮೇವಿನ ಬೆಳೆಗಳ ಜೊತೆಗೆ ನಮಗೆ ದ್ವಿದಳ ಮೇವಿನ ಬೆಳೆಗಳನ್ನ ಕೊಡಬೇಕಾಗತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿ ಅಂತ ಕುದುರೆ ಮೇ ಅಂತ ಹೇಳ್ತಾರೆ. ಇದು ಮೇವಿನ ರಾಣಿ ಅಂತಾನೂ ಕರೀತಾರೆ. ಬಹಳ ಚೆನ್ನಾಗಿ, ಸೊ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಅಂತ ಇರ್ತದೆ. ಮತ್ತೆ ಅದರ ಜೊತೆಗೆ ಬಹಳ ಪೆಲಿಟೇಬಲ್ ಟೇಸ್ಟ್ ಅಂತ ಹೇಳ್ತಾವಲ್ಲ, ಆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಕುದುರೆ ಮೆಂತೆಯನ್ನು ಸಹ ಬೆಳಿಬಹುದು. ಸೊ ಅದು ಸಹ ಏನಂತಂದ್ರೆ ಸಾಲಿನ ಸಾಲಿಗೆ ಒಂದೆಡೆ ಇಟ್ಕೊಂಡು ನಾವು ಬಿತ್ತನೆ ಮಾಡಬಹುದು. ಇದು ಬಹುವಾರ್ಷಿಕ. ಸೊ ಫಸ್ಟ್ನೇ ಕಟಾವು ಒಂದು 30 ದಿವಸ ಅಥವಾ 40 ದಿವಸಕ್ಕೆ ಬರ್ತದೆ. ಪ್ರತಿ ನೆಕ್ಸ್ಟ್ ಕಟಾವು ನಾವೇನಂದ್ರೆ 30 ದಿವಸಕ್ಕೆ, ಸುಮಾರು ವರ್ಷಕ್ಕೆ 11ರಿಂದ 12 ಕಟಾವ್ ಮಾಡಬಹುದು. ಸೊ ಇದನ್ನ ಯಾವ ತರ ನಾವು ಹೆಂಗ್ ಕೊಡ್ಬೇಕಂತಂದ್ರೆ, ಈ ಹುಲ್ಲಿನ ಮೇವಿನ ಬೆಳೆಗಳಲ್ಲ ಅದು 60%. ಸೊ ನಾವು 100 kg ಒಂದು ಹಸುಗೆ ಕೊಡ್ತೇವೆ ಅಂದಾಗ 60% ಅಷ್ಟು ನಮಗೆ ಅಂದ್ರೆ ಮೇವಿರಬೇಕು. ಸೊ 40% ಅಂದ್ರೆ ಈ ದ್ವಿದಳ ಧಾನ್ಯ ಅಂತ ಹೇಳಿದ್ರೆ ನಮಗೆ ಕುದುರೆ ಮೆಂತೆ ಇರಬಹುದು, ಅಥವಾ ಬೇಲಿ ಮೆಂತೆ ಅಂತ ಹೇಳ್ತೇವೆ, ಅಥವಾ ನಾವು ಈಗ ಬಂದಿದೆ ಹೆಸರು ಇರಬಹುದು, ಅಥವಾ ಅಲಸಂದಿ ಇದೆ, ಆಕ್ಚುಲಿ ಮೇವಿನ ಅಲಸಂದಿ ಅಂತ. ಸೊ ಇವನ್ನ 40% ಕೊಡ್ಬೇಕು. ಮೇವಿನ ಅಥವಾ ಹುಲ್ಲಿನ ಬೆಳೆಗಳಂತ ಹೇಳ್ತಲ್ಲ ಅವನ್ನ 60% ಕೊಡ್ಬೇಕು. ಸೊ ಅವಾಗ ಏನಾಗ್ತದೆ, ಚೆನ್ನಾಗಿ ಒಂದು ಏನಂತಂದ್ರೆ ನಮಗೆ ಚೆನ್ನಾಗಿ ಹಾಲು ಬರ್ತಾ ಇರ್ತದೆ. ಒಂದು ಏನಂತಂದ್ರೆ ಮತ್ತೆ ತೂಕನು ಸಹ, ಈಗ ನಮಗೆ ಕುರಿ ಆಡು ತೂಕನು ಸಹ ಚೆನ್ನಾಗಿ ಬರ್ತದೆ ಮತ್ತು ಆರೋಗ್ಯವಾಗಿರ್ತದೆ. ನೀವು ಅದ್ರ ಬದ್ಲಿ ಬರೀ ನಾವೀಗ ನಮ್ಮಲ್ಲಿ ಈಗ ಕುದುರೆ ಮೆಂತೆ ಸಿಗ್ತೈತಿ ಅಥವಾ ಮೇವಿನ ಅಲಸಂದಿ ಸಿಗ್ತೈತಿ, ಅದನ್ನ ಅಷ್ಟೇ ನಾವು ಫೀಡ್ ಮಾಡಿದಾಗ ಏನಾಗ್ತದೆ, ನಮಗೆ ಹೆಂಗೆ ಗ್ಯಾಸ್ಟ್ರಿಕ್ ಆಗ್ತೈತಲ್ಲ ಹಂಗೆ, ಈಗ ನಾವು ಹೋಳಿಗೆ ತಿಂದಾಗ ಜಾಸ್ತಿ ಹೋಳಿಗೆ ತಿಂದಾಗ ಹೆಂಗೆ ಗ್ಯಾಸ್ಟ್ರಿಕ್ ಆಗ್ತೈತಲ್ಲ ಹಂಗೆ ಹಸುಗಳಿಗೆ ಹೊಟ್ಟು ಉಬ್ಬಿಡುತ್ತೆ, ಬ್ರೋಟಿಂಗ್ ಅಂತ ಹೇಳ್ತೇವೆ. ಸೊ ಅದಕ್ಕೋಸ್ಕರ ರೈತರು ಸೊ ಇವೆರಡನ್ನು ಬೆಳಕಂದ್ರೆ ಬಹಳ ಚೆನ್ನಾಗ, ಒಂದು ಮೇವಿನ ಬೆಳೆಗಳು, ಹುಲ್ಲಿನ ಬೆಳೆಗಳಂತಂದ್ರೆ ಮೇವಿನ ಬೆಳೆಗಳ ಜೊತೆಗೆ ನಮಗೆ ದ್ವಿದಳದ ಮೇವಿನ ಬೆಳೆಗಳನ್ನ, ಸೊ ಇವೆರಡನ್ನು ನಾವು ಮಿಕ್ಸ್ ಮಾಡಿ ಒಂದು 60% ಒಂದು 40% ಇವೆರಡನ್ನು ಅಷ್ಟು ಕೊಟ್ಟಾಗ ಸೊ ನಾವೇನಂತಂದ್ರೆ ಹೆಚ್ಚಿನ ಹಾಲಿನ ಇಳುವರಿ ಜೊತೆಗೆ ನಮಗೆ ಈ ಒಂದು ಕುರಿ ಇರ್ಬೋದು, ಆಡಿನ ತೂಕವು ಸಹ ಹೆಚ್ಚಿಸಬಹುದು. ಸೊ ಈ ತರ ನಾವೇನಂತಂದ್ರೆ ಈ ತರದ ಮೇವಿನ ಬೆಳೆಗಳನ್ನು ಬೆಳೀತಾ ಇದ್ರೆ ನಮಗೆ ಏನಾಗ್ತದೆ, ಸೊ ಆದಾಯವನ್ನ ಪಡ್ಕೋಬಹುದು ಹೇಳ್ತಾ, ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸೊ ನನ್ನ ಒಂದು ಈ ಮೊಬೈಲ್ ನಂಬರ್ಗೆ ಕರೆ ಮಾಡಬಹುದು. ಸೊ ನನ್ನ ಮೊಬೈಲ್ ನಂಬರ್ 94490692774 ನೀವು ಸಂಪರ್ಕ ಮಾಡಬಹುದು. ನಮಸ್ಕಾರ, ಧನ್ಯವಾದಗಳು.